ನಮಸ್ಕಾರ. KMM ಕನ್ನಡ ಬೆಳಗಾವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ದೀಪಿಕಾ ಮಜ್ಲಟ್ಟಿ. ಮೊದಲಿಗೆ ಈಗ ಹೆಡ್ಲೈನ್ಸ್. ಸ್ನೇಹಂ ಅಂತಾರಾಷ್ಟ್ರೀಯ ಇನ್ಸುಲಿನ್ ಟೇಪ್ ಕಾರ್ಖಾನೆಗೆ ಬೆಂಕಿ ಹತ್ತಿದ ಕಾರಣ ಸುಟ್ಟು ಕರಕಾಲದ ಯಲ್ಲಪ್ಪ. ಸುಟ್ಟು ಕರಕಾಲಾಗಿ ಹೆತ್ತ ತಂದೆಯ ಕೈಚೀಲದಲ್ಲಿ ಯಲ್ಲಪ್ಪನ ಅವಶೇಷ. ಮುಡಾ ಹಗರಣ ಬಿಜೆಪಿ ಪಾದಯಾತ್ರೆ ಕುರಿತು ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಬಿಜೆಪಿಯವರಿಗೆ ಆರೋಪ ಮಾಡಲು ಹಕ್ಕಿದೆ. ಸಿಎಂ ವಿರುದ್ಧದ ಆರೋಪಗಳು, ಸತೀಶ್ ಜಾರಕಿಹೊಳಿ ಪ್ರತಿಸ್ಪಂದನೆ. ಖಾನಾಪುರದಲ್ಲಿ ಕುಸಿದ ಮನೆಗಳನ್ನು ಪರಿಶೀಲಿಸಿದ ಅಂಜಲಿ ನಿಂಬಾಳ್ಕರ್. ಬಿಡಿ ಗೊಳ್ಳಿಹಾಲಿ ಹೊಸಟ್ಟಿಯಲ್ಲಿ ಕುಸಿದ ಮನೆಗಳ ಪರಿಶೀಲನೆ. ಕುಸಿದ ಮನೆಗಳನ್ನು ಪರಿಶೀಲಿಸಿ ಸಂತ್ರಸ್ತ ನಾಗರಿಕರಿಗೆ ಪರಿಹಾರ. ಎದೆ ಎತ್ತರಕ್ಕೆ ಬೆಳೆದ ಮಗ ದುಡಿಮೆ ಮಾಡಿ ಹೆತ್ತವರನ್ನು ಸಾಕಬೇಕು ಎನ್ನುವ ಛಲದಲ್ಲಿ ಹೆತ್ತ ತಂದೆಯ ಕೈಚೀಲದಲ್ಲಿ ಅವಶೇಷಗಳೊಂದಿಗೆ ಕಣ್ಣೀರ ಕೋಡಿಯಲ್ಲಿ ಮಾಯವಾದ ಘಟನೆ ಮನಕಲಕುವಂತಾಗಿದೆ. ಕೆಲಸಕ್ಕೆ ಹೋಗಿ ಬರ್ತೇನಂದು ಕಾರ್ಖಾನ್ಯಾಗ ಉಳಿದ್ಯಲ್ಲೋ ಮಗನ. ಆಡಿ ಬೆಳಿಬೇಕಿದ್ದ ಮಗ ಹ್ಯಾಂಗ ಬದುಕಬೇಕು ನಾವು? ನಿನ್ನ ಅಕ್ಕ ತಂಗ್ಯಾರ್ಗ ಏನಂತ ಹೇಳ್ಯೋ ಮಗನ. ಈ ದೃಶ್ಯ ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದ ಹೊರವಲಯದಲ್ಲಿರುವ ಸ್ನೇಹಂ ಅಂತಾರಾಷ್ಟ್ರೀಯ ಇನ್ಸುಲಿನ್ ಟೇಪ್ ಉತ್ಪಾದನಾ ಕಾರ್ಖಾನೆಗೆ ಬೆಂಕಿ ತಗುಲಿದ ಪರಿಣಾಮ ಸುಟ್ಟು ಕರಕಲಾದ ಯಲ್ಲಪ್ಪನ ತಂದೆಯ ರೋದನೆ ಎಂಥವರದ್ದೇ ಆಗಲಿ ಮನಕಲಕುವಂತಿತ್ತು. ಎದೆ ಎತ್ತರಕ್ಕೆ ಬೆಳೆದ ಮಗ ದುಡಿಮೆ ಮಾಡಿ ಹೆತ್ತವರನ್ನ ಸಾಕಬೇಕು ಎನ್ನುವ ಛಲದಲ್ಲಿ ಕಾರ್ಖಾನೆಯಲ್ಲಿ ನಡೆದ ಅವಘಡದಿಂದ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೆತ್ತ ತಂದೆಯ ಕೈಚೀಲದಲ್ಲಿ ದೇಹದ ಅವಶೇಷಗಳೊಂದಿಗೆ ಕಣ್ಣೀರ ಕೋಡಿಯಲ್ಲಿ ಮಾಯವಾದ ಘಟನೆ ಮನ ಕಲಕುವಂತಿತ್ತು. ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದ 20 ವರ್ಷದ ಯಲ್ಲಪ್ಪ ಗುಂಡ್ಯಪ್ಗೋಳ್ ಕಳೆದ 4 ತಿಂಗಳಿನಿಂದ ನಾವಗೆ ಗ್ರಾಮ ಸ್ನೇಹಂ ಕಾರ್ಖಾನೆಯಲ್ಲಿ ಕಾರ್ಮಿಕನಾಗಿ ದುಡಿಮೆಯಲ್ಲಿದ್ದ. ವೃದ್ಧ ಯಲ್ಲಪ್ಪನಿಗೆ 3 ಸಹೋದರಿಯರು ಇದ. ಹೆತ್ತವರಿಗೆ ಏಕಮಾತ್ರ ಪುತ್ರನಾಗಿದ್ದ. ಕಾರ್ಖಾನೆಯಲ್ಲಿ ಆಕಸ್ಮಿಕ ಬೆಂಕಿಯಲ್ಲಿ ಯಲ್ಲಪ್ಪ ಸಂಪೂರ್ಣವಾಗಿ ಸುಟ್ಟು ಕರಕಲಾದ. ಈ ಘಟನೆ ಕ್ಷಣ ಮಾತ್ರದಲ್ಲಿ ನಡೆದಿದೆಯಾದರೂ ಅವಘಡಕ್ಕೆ ಖಚಿತ ಕಾರಣ ಈವರೆಗೂ ತಿಳಿದು ಬಂದಿಲ್ಲ. ನಿಂಗರಾಜ್ ಗುಂಡ್ಯಾಗಳು ಅಂತ ಹೇಳ್ರಿ. ನಿನ್ನ ರಾತ್ರಿ ನಮ್ಮ ಕಾಕನ ಮಗ ರೀ ಯಲ್ಲಪ್ಪ ಗುಂಡ್ಯಾಗಳು ಅಂತೇಳ್ರಿ. ನಾವು ಹೊರಗಡೆ ಇದ್ದೀವಿ ರೀ, ಬೆಂಗಳೂರಲ್ಲಿ ಇದ್ವಿ, ಬರ್ತಾ ಇದ್ವಿ, ಅದು ರೋಡಲ್ಲಿ ಬರ್ತಾ ಇದ್ವಿ. 8:30 ಅಂದ್ರೆ ಫೋನ್ ಬಂತು, ಇಲ್ಲ ಫ್ಯಾಕ್ಟ್ರಿ ಒಳಗೆ ಬೆಂಕಿ ಇತ್ತೈತಿ ಅಂತೇಳಿದ್ರೆ ಇನ್ನೊಮ್ಮೆ ನಮ್ಮ ಅಣ್ಣನ ಮಗ, ದೊಡ್ಡ ಮಗ, ಅಣ್ಣನ ಮಗ ಇರ್ತಿದ್ರಿ. ಅವ ಹೊರಗೆ ಬಂದ ತತೆ LP ಸಿಕ್ಕಿದಾನು, ಎಲ್ಲರೂ ಪಾಸ್ ಆಗಿದಾರು. ಅವ ಪೂರ್ಣ ಅವೆಲ್ಲ ಇದಾಗಿ ಅಂತೈತೆ ಅಂತ ಹೇಳಿದ್ರಿ. ಅವ ಮತ್ತೆಲ್ಲ ಕನ್ಫರ್ಮ್ ಮಾಡ್ಕೊಂಡ್ರಿ, ಇಲ್ಲ ಇನ್ನೂ ಭಾಳ ಮಂದಿ ಇದಾರೋ ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಅಂದ್ರೆ ಪೂರ 3 ಗಂಟೆಗೆ ಬಂದ್ರಿ ನಾವು. ರಾತ್ರಿ 3 ಗಂಟೆ ಬಂದು ನೋಡ್ಬೇಕಾದ್ರೆ ಪೂರ ಎಲ್ಲ ಇದಾಗಿತ್ತು ರೀ. ಅದು ಇವರು ಒಂದು 6 ತಿಂಗಳಾತ್ರಿ. ಇಬ್ಬರು ಒಂದೇ ಗಾಡಿ ಮೇಲೆ ಬರ್ತಾರೆ, ಇಬ್ಬರು ಒಂದೇ ಗಾಡಿ ಮೇಲೆ ಹೋಗ್ತಾರೆ ರೀ. ಅವರು ಅಷ್ಟು ಇದು ಇದ್ರಿ. ಅವರು ಅಣ್ಣನ ಮಗ ಒಬ್ಬರಿ, ಕಾಕನ ಮಗ ಒಬ್ಬರಿ. ಅವಂಗೂ ಒಂದು ಸ್ವಲ್ಪ ಇಂಜೂರ್ ಆಗೈತಿ, ಕಾಲು ಬಿದ್ದನು ಅಂತ ಹಚ್ಚಿಗೋದು. ಇನ್ನೂ ಮದುವೆ ಆಗಿಲ್ಲ ರೀ. ಇವ್ರು ಟೋಟಲ್ ಏನು 3 ಮಂದಿ ಇದ್ರಂತ್ರಿ. ಅವರ ಇನ್ನೂ ಕೇಳಿಗೆ ಒಂದು 3 ಮಂದಿ ಏನೋ ಅಡ್ಮಿಟ್ ಅದಾರಂತ್ರಿ. ಹತ್ರ ಅಂದ್ರೆ ಪಾರ್ ಅದಾರ ರೀ. ನೀವು ಒಬ್ಬ ಹತ್ರ ಶಿವ ಹಾಕೊಂಡ ಇಲ್ರಿ. 1:30 ಅಂದ್ರೆ 10 ಗಂಟೆ ಮಟ್ಟ ಇರ್ತೈತೆ ರೀ. ಅವ್ರು 3 ಶಿಫ್ಟ್ ಅದಾವ್ರಿ. ಅವ್ರು ಶಿಫ್ಟ್ ವೈಸ್ ವಾರ ಶಿಫ್ಟ್ ವೈಸ್ ಮಾಡ್ತಾರೆ. ನನ್ನ ಹೆಸರು ನಿಂಗರಾಜ್ ಗುಂಡ್ಯಾಗಳು ಅಂತೇಳ್ರಿ. ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಯ್ತು ನಮ್ಮ ಕಡೆ. ನಮ್ಮ ಕಡೆಯಿಂದ ನಾವು ಎಲ್ಲ ಇಷ್ಟು ವರ್ಷದ ಪ್ರಿಕಾಷನ್ ತೊಗೋತೀವಿ. ಫಸ್ಟ್ ಇಂಥ ಇನ್ಸಿಡೆಂಟ್ ಆಗಿತ್ತು. ಆ್ಯಂಡ್ ಫ್ರಮ್ ನಾವು ನಮ್ಮ ಕಡೆ ನಾವು ಆಲ್ವೇಸ್ ವರ್ಕರ್ಸ್ ಇದು ಮಾಡೀವಿ. ನಾವು ಎಲ್ಲ ವಾಟ್ ಎವರ್ ಫೆಸಿಲಿಟೀಸ್ ಮತ್ತು ಇದು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ನಾವು ನಮ್ಮ ಕಡೆ ಹಮೇಶ ಮಾಡೀವಿ. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ ಮತ್ತು ಆ ಹುಡುಗ ಏನಾಗಿತ್ತು ಅದು ಬಿ ಫ್ರಮ್ ಆ ಸೈಡ್ ಏನು ಹ್ಯುಮ್ಯಾನಿಟೇರಿಯನ್ ಏನಿದೆ ನಾವು ಕೊಡ್ತೀವಿ. ಎಷ್ಟು ಜನ ಕೆಲಸ ಮಾಡ್ತಿದ್ರು ಮತ್ತು ಏನು ಯಾವ ಥರ ಟೋಟಲ್ ನಮ್ದು ಇಲ್ಲಿ 450 ಮಂದಿ ಇದ್ದಾರೆ. ನಿನ್ನೆ ಎಷ್ಟು ಜನ ಇದ್ರು? 150 ಜನ ಇದ್ರು. 150 ಜನ ನಿನ್ನ ಸೆಕೆಂಡ್ ಶಿಫ್ಟ್ನಲ್ಲಿ ಅಷ್ಟೇ. ಸೊ ಮೇನ್ ಪ್ರಾಡಕ್ಟ್ ಏನೇನು ಸರ್ ತಮ್ಮದು? ಇನ್ಸುಲೇಷನ್ ಟೇಪ್ ಒಬ್ಬರೇ ಮಾಡ್ತೀನಿ ನಾವು. ADC ಟೇಪ್, ಇನ್ಸುಲೇಷನ್ ಟೇಪ್. ಎಲ್ಲರೂ ಸೇಫ್ ಆಗಿ ಹೊರಗೋಗಿದ್ದಾರೆ. ಈಗ 4 ಜನ ಬಿಟ್ಟರೆ ಒಬ್ಬ ಬಿಟ್ಟರೆ ಎಲ್ಲ ನಿನ್ನೆ ಹೇಳಿ ಕೌಂಟ್ ಮಾಡ್ಯಾರ. ಎಲ್ಲರೂ ಪೊಲೀಸರು ಮಾಡ್ಯಾರ, ಎಲ್ಲ ಪೊಲೀಸರು ಮಾಡ್ಯಾರ. ನಿನ್ನ ರಾತ್ರಿ ಎಲ್ಲ ಟ್ರೇಸ್ ಆಗಿದೆ. ಏನು ಪರಿಹಾರ ಕೊಡ್ತೀರಿ ಈಗ?
ಮೃತ ವ್ಯಕ್ತಿಗೆ ಕಾರ್ಮಿಕನಿಗೆ ನಿಮ್ಮ ಕಂಪ್ನಿ ಅಂತ ಎಷ್ಟು ನೀವು ಪರಿಹಾರ ಕೊಡ್ತೀರಿ? ಕಂಪನ್ಸೇಷನ್ ಎಷ್ಟು ಕೊಡ್ತೀರಿ? ಕಂಪನ್ಸೇಷನ್ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಏನಿದಾವೆ ನಾವೆಲ್ಲ ಅವ್ನಿಗೆ ಏನು ಫೆಸಿಲಿಟೀಸ್ ಅದು ಕೊಡಾತೀವಿ ಎಲ್ಲ ಆ್ಯಸ್ ಪರ್ ರೂಲ್. ಪ್ಲಸ್ ಫ್ರಮ್ ಅವರ್ ಸೈಡ್ ಕಂಪ್ನಿ ಸೈಡಿಂದ ಒಂದು 10 lakhs ಕೊಡೋದು ವಿಚಾರ ಇವ್ಯಾಲಿ ಗ್ರೌಂಡ್ಸ್ ಬಂದು. ಅಲ್ಲ, ಈಗ ಅವನು ಇಡೀ ಕುಟುಂಬನೇ ಅವನ ಮೇಲೆ ಡಿಪೆಂಡ್ ಆಗಿತ್ತು ಸರ್. 19 ಏಜ್ ಈಗ ಅವನಿಗೆ 10 ಲಕ್ಷ ಅವ್ರಿಗೆ 20 ಎಲ್ಲಿ ಇದಾಗತ್ತೆ ಸರ್? ಆ ಕುಟುಂಬ ಒಬ್ಬನೇ ಮಗ ಅವನು. ಇದು ಮಾಡೋದು ಮತ್ತೆ ಅಲ್ಲಿ ಒಂದು 25 ಲಕ್ಷ. ಅಲ್ಲ, ಸರ್ಕಾರದಿಂದ ಏನೋ ಮಾಡುತ್ತೆ ಸರ್, ಸರ್ಕಾರ ಮಾಡತ್ತೆ. ಈಗ ನಿಮ್ಮ ಫ್ಯಾಕ್ಟರಿಯಲ್ಲಿ ಆಗಿರುವಂತ ಅವಘಡ ಇದು. ಮತ್ತೀಗ ಒಬ್ಬ ಮಗನ ಕಳ್ಕೊಂಡಿದೆ ಆ ಫ್ಯಾಮಿಲಿ. ನೀವು ಎಷ್ಟು ದುಡ್ಡು ಕೊಟ್ರು ಮಗನಂತೂ ಕೊಡಕ್ ಆಗಲ್ಲ. ಆ ಫ್ಯಾಮಿಲಿಗೆ ಇನ್ನೊಂದು ನೌಕರಿ ಅವ್ರು ವಿಚಾರ ಮಾಡಿ ಯಾರು ಇದಾರೆ ಅವ್ರು ಎಲಿಜಿಬಲ್ ಯಾರು ಇದಾರೆ ನಾವು ಕೊಡ್ತೀವಿ. ಅಲ್ಲ, ಎಲೆಕ್ಟ್ರಿಕಲ್ ನಿಮ್ದು ಏನು ಹೆಸ್ಕಾಮ್ದವ್ರು ಆಗಿರ್ಬೋದು, ಫೈರ್ದವ್ರು ಆಗಿರ್ಬೋದು, ಪ್ರತಿ ಸರಿ ಸರ್ಟಿಫಿಕೇಟ್ ತಗೋತಿದ್ರಿ ನೀವು. ಬಟ್ ಇದ್ರಾಗ ಎಲ್ಲೋ ಒಂದು ರೂಪ್ಸ್ ಆಗಿದೆ ಅಂತ ನಿಮ್ಗೆ ಎದಕ್ಕೆ ಅಂತ ಇಲ್ಲ ಅದು? ಅಲ್ಲ, ಡಾಕ್ಯುಮೆಂಟ್ಸ್ ಅಂತೂ ಎಲ್ಲ ಅದಾವ ಆಫೀಷಿಯಲಿ. ನಮ್ಗೆ ಮಳೆ ಒಳಗೆ ಏನಾದ್ರು ಮಳೆ ನೀರು ಕ್ರಿಟಿಕಲ್ ಆಗಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೇಕು. ಅದು ಇನ್ಮೇಲೆ ಗೊತ್ತಾಗುತ್ತೆ. ಅಲ್ಲ, ಏಕದಮ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ತಬೇಕಂತಂದ್ರೆ ಹೆಂಗೆ ಸರ್ ಇದು? ನೀವು ಇಷ್ಟು ಜನ ಎಂಪ್ಲಾಯಿಗಳು ಕೆಲಸ ಮಾಡ್ತಾರೆ, ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಮೇಂಟೈನ್ ಮಾಡ್ತಾ ಇದ್ದೀರಿ. ಸಣ್ಣ ಪುಟ್ಟ ಎಲ್ಲೋ ಒಂದ್ ಕಡೆ ಸ್ಪಾರ್ಕ್ ಆಗಿರುವಂತದ್ದು ಇಡೀ ಫ್ಯಾಕ್ಟ್ರಿಗೆ ಹತ್ಕೊಳ್ತೈತೆ ಅಂತಂದ್ರೆ ಸೇಫ್ಟಿ ಮೇಜರ್ ಇರ್ಲಿಲ್ಲ ನಿಮ್ಮ ಹತ್ರ ಅಂದಂಗೆ. ಎಲ್ಲ ಪ್ರಿಕಾಷನ್ ತಗೊಂಡಿವಿ ನಾವು ಎಲ್ಲ ಆಸ್ ಪರ್ ಫ್ಯಾಕ್ಟ್ರಿ ಎಲ್ಲ ಇದು ತಗೊಂಡಿವಿ. ಇಷ್ಟು ವರ್ಷದಿಂದ ಮಾಡಾಕತ್ತೀವಿ ನಾವು ಕೆಲಸ. ಸೊ ವಿ ಆರ್ ಟೇಕನ್ ರೈಟ್ ಫ್ರಮ್ ಫೈರ್ ಫೈಟರ್ಸ್ ಟು ಹಿಡಿದೆಲ್ಲ ನಾವು ಎಲ್ಲ ಸೇಫ್ಟಿ ನಮ್ಮ ಹಿಸಾಬಿನ ಎಲ್ಲ ತಗೊಂಡಿವಿ. ಅಂದ್ರೆ ಆಸ್ ಪರ್ ದ ನಾರ್ಮ್ಸ್ ಏನೇನಿತ್ತು ನಾವು ತಗೊಂಡಿರೋದು. ದಿಸ್ ಈಸ್ ಒನ್ ಸರಿ ಟೋಟಲ್ ಈಗ ಒಂದು 1994 ನಾನು ಚಾಲು ಮಾಡಿದ್ದೀನಿ. ಇಲ್ಲಿ ಒಂದು ಬಂದು 2 ವರ್ಷ 2018 ಅದೇನಾಗ್ತದೆ ಎಲ್ಲ ಫೈರ್ ಎಕ್ಸ್ಟಿಂಗ್ವಿಷರ್ ಇದ್ದು ರೀ. ನಾವೆಲ್ಲ ಮಾಕ್ ಮೇಲೆ ಮಾಡ್ತಿದ್ವಿ ಆಪರೇಷನ್. ಅವಾಗೆಲ್ಲ ಪರ್ಫೆಕ್ಟ್ ಮಾಡ್ತಿದ್ರು. ಅದೇನಾಗ್ತೈತ್ರಿ, ರಿಯಾಲಿಟಿ ಒಳಗೆ ಬೆಂಕಿ ಹತ್ತಿದಾಗ ನಾವ ಇದ್ರು ಪ್ಯಾನಿಕ್ ಆಗಿಬಿಡುದು. ಪ್ಯಾನಿಕ್ ಆಗಿ ಅದು ಯಾರು ಯೂಸ್ ಮಾಡೋದಿಲ್ಲ. ಅಲ್ಲ, ದೊಡ್ಡ ಅವಘಡ ಅನಾಹುತ ಸಂಭವಿಸ್ತೈತಲ್ಲ ಸರ್ ನಿಮ್ಮಲ್ಲಿ. ಒಂದು ಜೀವಹಾನಿ ಆಗಿದೆ. ಇನ್ ಕೇಸ್ ದೊಡ್ಡ ಪ್ರಮಾಣದಲ್ಲಿ ಆಗಿತ್ರಿ, ಯಾರು ಜವಾಬ್ದಾರಿ ಸರ್? ಆಯ್ತು, ಇಷ್ಟು ಜನರಿಗೆ ನೀವು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ರಿ, ಒಳ್ಳೇದೇ. ಬಟ್ ಸೇಫ್ಟಿನೂ ಇಂಪಾರ್ಟೆಂಟ್ ಅಂತ ಅನ್ಸತ್ತ? ನಮ್ಮ ಕಂಪ್ನಿ ಟ್ರ್ಯಾಕ್ ರೆಕಾರ್ಡ್ ನೀವು ಕೇಳ್ರಿ ಎಲ್ರು. ಅಂದ್ರೆ ಇಲ್ಲಿ ಮೊದಲಿಂದನೂ ಏನು ಪ್ರಾಬ್ಲಮ್ ಏನಿಲ್ಲ. ಇಷ್ಟು ವರ್ಷದಿಂದ ಇದ್ರು ಅದು ಏನ್ ಹಿಂಗಾರ ನಮ್ ಆಕ್ಸಿಡೆಂಟಲ್. ಸೊ ಆ ಕುಟುಂಬದ ಪರವಾಗಿ ನಿಮ್ ಕಾರ್ಖಾನೆ ಇದ್ದೇ ಇರುತ್ತೆ. ಖಂಡಿತ. ರೀಇನ್ಸ್ಟಾಲ್ ಯಾವಾಗ ಮಾಡ್ತೀರಿ? ಯಾಕಂದ್ರೆ ಈಗ ಆಲ್ರೆಡಿ ರೀಇನ್ಸ್ಟಾಲ್ ಯಾವಾಗ ಮಾಡ್ತಾರೆ? ಯಾಕಂದ್ರೆ ಅನೇಕ ಜನ ಕಾರ್ಮಿಕರು ಈಗ ನಿರುದ್ಯೋಗ ಡಿಪೆಂಡ್ ಆಗಿದೆ. ರಾತ್ರಿನ ಆಗಿದೆ. ಐ ಹ್ಯಾವ್ ಟು ರಿಕ್ವೈರ್ ಸಮ್ ಟೈಮ್. ಏನ್ ಹೇಳ್ತೀರಿ ನಿಮ್ಮ ಅಷ್ಟೆಲ್ಲ ಕಾರ್ಮಿಕರಿಗೆ? ಏನು ಟೇಕ್ ಕೇರ್ ಆಫ್ ದೆಮ್. ಇಟ್ ಈಸ್ ವಿ ಹ್ಯಾವ್ ಆಲ್ವೇಸ್ ಟೇಕನ್ ಕೇರ್ ಸರ್. ಬೀಟ್ ಕೋವಿಡ್ ಬೀಟ್ ಎಲ್ಲ ನಾವು ಕೋವಿಡ್ನಲ್ಲಿನೂ ಎಲ್ಲ ಪಗಾರ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ವಿಲ್ ಟೇಕ್ ಕೇರ್ ಆಫ್ ದೆಮ್. ದೇ ಆರ್ ಮೈ ಫ್ಯಾಮಿಲಿ. ಐ ವಿಲ್ ಟೇಕ್ ಕೇರ್ ಆಫ್ ದೆಮ್. ಘಟನೆ ತಿಳಿತಾ ಇದ್ದಂತೆಯೇ ಯಲ್ಲಪ್ಪನ ತಂದೆ ಮಗನಿಗೆ ಏನಾಯಿತೋ ಎನ್ನುವ ಆತರದಲ್ಲಿ ಕಾರ್ಖಾನೆಗೆ ಬಂದರೆ ಮಗ ಸಂಪೂರ್ಣ ಸುಟ್ಟು ಕರಕಲಾಗಿದ್ದ. ದಿಕ್ಕು ತೋಚದ ತಂದೆ ಕೊನೆಯ ಕ್ಷಣದಲ್ಲಿ ಹೆತ್ತ ಪುತ್ರನನ್ನ ನೋಡಲಾಗದೆ ಸುಟ್ಟು ಕರಕಲಾದ ಶರೀರದ ಅವಶೇಷಗಳನ್ನು ದುಃಖದಲ್ಲಿ ಕಣ್ಣೀರ ಕೋಡಿ ಹರಿಸ್ತಾ ಮಗನ ಅವಶೇಷಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡುವವರ ಕಣ್ಣಲ್ಲಿ ನೀರು ಹರಿದು ಬರ್ತಾ ಇತ್ತು. ಕ್ಯಾಮ್ರಾ ಪರ್ಸನ್ ವಿನೋದ್ ಕೋಲ್ಕಾರ್ ಜೊತೆ ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಮುಡಾ ಹಗರಣ ಬಿಜೆಪಿ ಪಾದಯಾತ್ರೆ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದರು. ಮುಡಾ ಹಗರಣ ಬಿಜೆಪಿ ಪಾದಯಾತ್ರೆ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿ, ಪಾದಯಾತ್ರೆ ಹಾಗೂ ಆರೋಪ ಮಾಡಲು ಬಿಜೆಪಿಯವರಿಗೆ ಹಕ್ಕಿದೆ, ಅವರು ಮಾಡಲಿ, ಅದನ್ನು ನಾವು ಪ್ರಶ್ನೆ ಮಾಡಲು ಆಗಲ್ಲ ಎಂದು ಹೇಳಿದರು. ಅವರು ಮಂಗಳವಾರ ಅಥಣಿ ಪಟ್ಟದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡುತ್ತಾ, ಮುಡಾ ಹಗರಣದ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಶ್ನೆಯೇ ಬರಲ್ಲ, ಅವರು ಯಾವುದೇ ತಪ್ಪನ್ನು ಮಾಡಿಲ್ಲ, ಯಾಕೆ ರಾಜೀನಾಮೆ ನೀಡಬೇಕು ಎಂದು ಹೇಳಿದರು. ಸರ್, ಈಗ ಮುಡಾ ಹಗರಣ ವಿಚಾರವಾಗಿರಿ ಬಿಜೆಪಿ ಮತ್ತು JDS ಪಾದಯಾತ್ರೆ ಮಾಡ್ತಾ ಇದೆ ಸರ್. 4ನೇ ದಿನ ಆಯಿತು. ಏನು ಹೇಳ್ತಾರೆ ಸರ್ ಅದ್ರ ಬಗ್ಗೆ? ಈಗಾಗಲೇ CM ಅವ್ರಿಗೆ ರಾಜೀನಾಮೆ ಒತ್ತಾಯ ಮಾಡ್ತಾ ಇದೆ. ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರೋದು. ಈಗ ಅವ್ರು ಪಾದಯಾತ್ರೆ ಮಾಡೋದು, ಅಲಿಗೇಷನ್ ಮಾಡೋದು ಅವ್ರ ಹಕ್ಕದು. ಅದನ್ನೇನು ನೀವು ಹಿಂಗೆ ಯಾಕೆ ಮಾಡ್ತಾರೆ ನಾವು ಹೇಳೋಕ್ಕೆ ಆಗೋಲ್ಲ. ನಾವು ಕೂಡ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ. ಮೂಡಾದಲ್ಲಿ ಏನಿದೆ ಅಂತ ನಾವು ಹೇಳಲಿಕ್ಕೆ ಒಂದು ದೊಡ್ಡ ಸಮಾವೇಶ ಮಾಡ್ತಿದ್ದೀವಿ. 9 ತಾರೀಕು ಎಲ್ಲ ಶಾಸಕರು ಮಂತ್ರಿಗಳು ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದರ ಇಡೀ ರಾಜ್ಯ ಜನತೆಗೆ ತಿಳಿಸ್ಲಿಕ್ಕೆ
ಒಂದು ಸಮಾವೇಶ ಮಾಡ್ತೀವಿ. ಅಲ್ಲಿ ಅದಕ್ಕೆ ಸರಿಯಾದ ಉತ್ತರ ನಮ್ಮ ಮುಖ್ಯಮಂತ್ರಿಗಳು, ತಜ್ಞರು ಕೊಡ್ತಾರೆ. ಕೆಲವೇ ದಿನಗಳಲ್ಲಿ ನಾವು ಸಹ ಮುಡಾ ಕುರಿತಂತೆ ಸಮಾವೇಶ ಮಾಡುತ್ತೇವೆ. ಮುಡಾದಲ್ಲಿ ಏನಿದೆ, ಏನಾಗಿದೆ ಎಂದು ಹೇಳುತ್ತೇವೆ. ಇದೇ ಆಗಸ್ಟ್ 9ರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶ, ಎಲ್ಲ ಮುಖ್ಯಮಂತ್ರಿ ಶಾಸಕರು ತೆರಳುತ್ತೇವೆ. ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ತಜ್ಞರು ಉತ್ತರವನ್ನು ಕೊಡುತ್ತಾರೆ ಎಂದು ಹೇಳಿದರು. ಸಂತೋಷ್ ಬಡಕಂಬಿ, ಕೆಎಂಎಂ ಕನ್ನಡ, ಅಥಣಿ. ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಂಗಳವಾರ ಖಾನಾಪುರ ತಾಲೂಕಿನ ಕುಸಿದ ಮನೆಗಳನ್ನು ಪರಿಶೀಲಿಸಿ ಸಂತ್ರಸ್ತ ನಾಗರಿಕರಿಗೆ ಪರಿಹಾರ ನೀಡಿದರು. ಮಾಜಿ ಶಾಸಕಿಯಾದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಮಂಗಳವಾರ ಬಿಡಿ ಗೊಳ್ಳಿಹಾಳಿ ಹೊಸಟ್ಟಿಯಲ್ಲಿ ಕುಸಿದ ಮನೆಗಳನ್ನು ಪರಿಶೀಲಿಸಿದ ಬಳಿಕ ಸಂತ್ರಸ್ತ ನಾಗರಿಕರಿಗೆ ಪರಿಹಾರ ನೀಡಿದರು. ಈ ವೇಳೆ ನಾಗರಿಕರು ಮನೆ ಕುಸಿತ ಹಾಗೂ ಕೃಷಿ ಹಾನಿ ಕುರಿತು ಡಾಕ್ಟರ್ ನಿಂಬಾಳ್ಕರ್ ಅವರಿಗೆ ತಮ್ಮ ಮನಸ್ಥಿತಿಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಿಂಬಾಳ್ಕರ್ ಅವರು ಪತ್ರಕರ್ತರೊಂದಿಗೆ ಮಾತನಾಡಿ, ಖಾನಾಪುರ ತಾಲೂಕಿನಲ್ಲಿ 200ಕ್ಕೂ ಹೆಚ್ಚು ಮನೆಗಳು ಕುಸಿದಿವೆ. 39 ಮನೆಗಳು ಸಂಪೂರ್ಣ ಕುಸಿದಿವೆ. ಮನೆ ಸಂಪೂರ್ಣ ಕುಸಿದಿದ್ದರೆ ಹಾನಿಗೊಳಗಾದ ಮನೆ ಮಾಲೀಕರಿಗೆ 1,20,000 ರೂಪಾಯಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಹಾನಿಗೊಳಗಾದ ಮನೆ ಮಾಲೀಕರಿಗೆ 1,50,000 ರೂಪಾಯಿ ಕೊಡಲಾಗುವುದು. ಅಲ್ಲದೆ ರಾಜೀವ್ ಗಾಂಧಿ ಅಥವಾ ದೇವರಾಜ್ ಅರಸ್ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಲಾಗುವುದು ಎಂದರು. ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಸರ್ಕಾರವಾಗಿದ್ದು, ಹಾನಿಗೊಳಗಾದ ಮನೆ ಮಾಲೀಕರಿಗೆ ಕೂಡಲೇ ನೆರವು ನೀಡಲಾಗುವುದು ಎಂದು ಡಾಕ್ಟರ್ ನಿಂಬಾಳ್ಕರ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಉಪಸ್ಥಿತರಿದ್ದ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರಿಗೆ ಯಾರೂ ಅಡ್ಡಿಯಾಗದಂತೆ ನೆರವು ನೀಡುವಂತೆ ಸೂಚಿಸಿದರು. ಇವತ್ತು ಬಿಡಿ ಗ್ರಾಮದಲ್ಲಿ ಮಲ್ಲಪ್ಪ ಅವರು ಮನೆ ಈ ಪ್ರವಾಹದಿಂದ ಫುಲ್ಲಿ ಡ್ಯಾಮೇಜ್ ಆಗಿದ್ದು ಅಂತ ನೋಡಲಿಕ್ಕೆ ನಾವು ಎಲ್ಲರೂ ಬಂದಿದ್ದೀವಿ. ನಿನ್ನೆ ತಾನೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬ್ರೆ, ಕಾಂಗ್ರೆಸ್ ಪಕ್ಷ ಸರ್ಕಾರ ಇಂತಹ ಮನೆಗೆ 1,20,000 ಬಿಡುಗಡೆ ಮಾಡಬೇಕು ಅಂತ ಒಂದು ಜಿಯೋ ಆರ್ಡರ್ ಪಾಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮನೆ ಕೂಡ ಕಟ್ಟು ರಾಜೀವ್ ಗಾಂಧಿ ಸ್ಕೀಮ್ ಇಂದ, ಇಲ್ಲ ಅಂದರೆ ದೇವರಾಜ್ ಅರಸ್ ಹೌಸಿಂಗ್ ಸ್ಕೀಮಿಂದ, ಯಾವುದೋ ಒಂದು ಸ್ಕೀಮಿಂದ ಅವರು ಸ್ವಂತ ಜಾಗದಲ್ಲಿ ಮನೆ ಕೊಡ್ತೀವಿ ಅಂತ ಕೂಡ ವಿಶ್ವಾಸ ಮತ್ತು ಜಿಯೋ ಆರ್ಡರ್ ಸಿದ್ದರಾಮಯ್ಯ ಅವ್ರದ್ದು, DK ಶಿವಕುಮಾರ್ ಅವ್ರದ್ದು ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ ಕೊಟ್ಟಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಸುಮಾರು 200 ಹೌಸಸ್ ಏನು ಟೋಟಲಿ ಡ್ಯಾಮೇಜ್ ಆಗಿದ್ದಾವೆ. ಅದರಲ್ಲಿ ಮುಖ್ಯವಾಗಿ 39 ಹೌಸಸ್ ಫುಲ್ಲಿ ಡ್ಯಾಮೇಜ್ ಆಗಿದ್ದಾವೆ. ಆ ನಿಟ್ಟಿನಲ್ಲಿ ತಹಸೀಲ್ದಾರ್ ಅವರು ಇರಲಿ, EO ಇರಲಿ, ಎಲ್ಲ PDOಸ್ಗೆ ಅವ್ರ ಮುಖಾಂತರ DC ಮುಖಾಂತರ ನಿನ್ನೆನೇ ಎಲ್ಲ ಜಿಯೋ ಆರ್ಡರ್ ಪಾಸ್ ಮಾಡಿ ಅವ್ರ ಕಡೆಯಿಂದ ಡೈರೆಕ್ಟ್ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಅದು ಆಗ್ತದೆ. ಸೊ ದಯವಿಟ್ಟು ಎಲ್ಲ ಮಾಧ್ಯಮ ಮುಖಾಂತರ ಎಲ್ಲ ಜನರಿಗೆ ಮನವಿ ಮಾಡ್ತೀನಿ, ಇಂತಹ ಮನೆಗಳು ಎಲ್ಲಿ ನಿಮಗೆ ಕಾಣದಿದ್ದರೆ ದಯವಿಟ್ಟು ಅದ್ರ ಬಗ್ಗೆ ಅರ್ಜಿ ನಿಮ್ಮ PDO ಕಡೆ, ಇಲ್ಲ ಅಂದರೆ ತಹಸೀಲ್ದಾರ್ ಆಫೀಸ್ಗೆ ವಿತ್ ಫೋಟೋಸ್, ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ. ಅದಕ್ಕೆ ಮುಖ್ಯವಾಗಿ SBI ಅಲ್ಲ, ನ್ಯಾಷನಲೈಸ್ಡ್ ಬ್ಯಾಂಕಿಂದ, ಇಲ್ಲ ಅಂದರೆ KVG ಬ್ಯಾಂಕ್ದು ಕೂಡ ಅಕೌಂಟ್ ನಡೀತದೆ. ಈ ಅಕೌಂಟಿಂದ ನಿಮಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗ್ತದೆ. ಯಾರಿಗೆ ಏಜೆಂಟ್ಗಳಿಗೆ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ, ಯಾರ್ದು ಇದರಲ್ಲಿ ಮಧ್ಯಸ್ಥಿ ಇಲ್ಲ, ನಾನು ಮಾಡಿಕೊಡ್ತೀನಿ ಅವರು ಮಾಡಿಕೊಡ್ತಾರೆ ಅಂತ ಕೂಡ ಇಲ್ಲ. ನೇರವಾಗಿ ನಿಮ್ಮ ಕಂಪ್ಲೇಂಟ್ ತಹಸೀಲ್ದಾರ್ ಆಫೀಸ್, ಇಲ್ಲ ಅಂದರೆ PDO ಕಡೆ ಕೊಟ್ಟಿದ್ರೆ ಫೋಟೋಸ್ ಜೊತೆ ಅವರು ಎಲ್ಲ ದುಡ್ಡು ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬಿಡುಗಡೆ ಮಾಡ್ತಾರೆ ಅಂತ ನಿಮ್ಮ ಮುಖಾಂತರ ಎಲ್ಲರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ವಕೀಲ ಈಶ್ವರ್ ಗಾಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ. ಗಲಭೆ ಪೀಡಿತ ಬಾಂಗ್ಲಾದಿಂದ ಬಚಾವ್ ಆಗಿ ಬೆಳಗಾವಿಗೆ 25 ವೈದ್ಯಕೀಯ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ತಲುಪಿದ್ದಾರೆ. ಗಲಭೆ ಪೀಡಿತ ಬಾಂಗ್ಲಾದಿಂದ ಬಚಾವಾಗಿ ಬೆಳಗಾವಿಗೆ ಬಂದ 25 ವೈದ್ಯಕೀಯ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಬೆಳಗಾವಿಗೆ ತಲುಪಿದ್ದಾರೆ. ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಅವರ ನೆರವಿನಿಂದ ಬಾಂಗ್ಲಾದೇಶದಲ್ಲಿ ಅಧ್ಯಯನ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಈಗ ಸುರಕ್ಷಿತವಾಗಿ ತವರು ಮನೆಯನ್ನ ಸೇರಿದ್ದಾರೆ. ಬಾಂಗ್ಲಾದಿಂದ ಬೆಳಗಾವಿಗೆ ಬಂದ ವೈದ್ಯಕೀಯ ವಿದ್ಯಾರ್ಥಿ ನೇಹಲ್ ಸವನೂರ್ ಮಾತನಾಡಿ, ಈ ಸಮಯದಲ್ಲಿ ಬಾಂಗ್ಲಾದಲ್ಲೇ ಇದ್ದಿದ್ರೆ ರೂಮ್ನಲ್ಲಿ ಕೂಡಾಕಿ ಹಿಂಸೆಯನ್ನ ಕೊಡ್ತಾ ಇದ್ರು. ಬಾಂಗ್ಲಾದಲ್ಲಿನ ಹಿಂಸಾಚಾರದ ಭಯಾನಕ ಘಟನೆ ನೆನೆಸಿಕೊಂಡ ವಿದ್ಯಾರ್ಥಿ, ಗಲಭೆ ಪೀಡಿತ ಬಾಂಗ್ಲಾದೇಶದಲ್ಲಿ ಸಾಕಷ್ಟು ನೋವು ಅನುಭವಿಸಿದ್ದೇವೆ. ಎಲ್ಲ ಕಡೆಯೂ ಕರ್ಫ್ಯೂ ಇತ್ತು, ಊಟಕ್ಕೂ ಕೂಡ ಪರದಾಡಬೇಕಾಯಿತು ಎಂದರು.
ಅಣ್ಣ, ಇವಾಗ ಬಾಂಗ್ಲಾದಲ್ಲಿ ತೀವ್ರ ಹಿಂಸಾಚಾರ ಕೂಡ ನಡೀತಾ ಇದೆ, ನೀವು ಅಲ್ಲೇ ಇದ್ದೀರಿ, ಏನು ಅನಿಸ್ತು, ಹೆಂಗೆ ಬಂದ್ರಿ? ಸ್ಟಾರ್ಟಿಂಗ್ನಲ್ಲಂತೂ ಏನು ಹಂಗೇನು ಅನಿಸಿರ್ಲಿಲ್ಲ. ಆದರೆ ಸಣ್ಣಂಗೆ ಅಲ್ಲಿ ಲೋಕಲ್ ಹುಡುಗರು ಗೌರ್ಮೆಂಟ್ ವಿರುದ್ಧ, ರಿಸರ್ವೇಷನ್ ವಿರುದ್ಧ ಭಾಳ ದಂಗೆ ಅದು ಮಾಡಿ ಪ್ರೊಟೆಸ್ಟ್ ಅದು ಮಾಡಕತ್ರು. ಅದ್ರ ಸಲುವಾಗಿ ನಮ್ಮ ಕಾಲೇಜ್ದವರು ಸೇಫ್ಟಿ ಮೆಜರ್ಸ್ ಅಂತ ನಮ್ಮನ್ನು ಹಾಸ್ಟೆಲ್ದಿಂದ ಹೊರಗೆ ಹೋಗ್ಬಿಡ್ಲಿಲ್ಲ, ಹಾಸ್ಟೆಲ್ನಲ್ಲಿ ಇಟ್ಕೊಂಡ್ರು. ಅದು ಹಾಸ್ಟೆಲ್ ಇರೋದ್ರಿಂದಾಗಿ ಏನಾಯ್ತು ಅಂತಂದರೆ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಸರಿಯಾಗಿ ಊಟ ಸಿಗಲಿಲ್ಲ. ಆಮೇಲೆ ಮತ್ತು ಅವ್ರು ಈ ಕಡೆ ಇದ್ದಿದ್ದನ್ನೆಲ್ಲ ಖಾಲಿ ಆಗೈತೆ ಅಂದ್ಕೊಳಕ್ಕೆ ಭಾಳ ಅವರಿಗೆ ತೊಂದರೆ ಆಗ್ತಿತ್ತು. ಆಮೇಲೆ ನೆಟ್ಟನ್ನು ತೆಗೆದುಬಿಟ್ರು ಅಂತಂದ್ಕೊಳ್ಳಿ, ಮನೆಯವ್ರ ಜೊತೆ ಏನು ಕಾಂಟ್ಯಾಕ್ಟು ಮಾಡ್ಲಿಕ್ಕೆ ಆಗಲಿಲ್ಲ, ಅವ್ರಿಗೇನು ತಿಳ್ಸೋಕ್ಕಾಗಲಿಲ್ಲ ಅಂದ್ಕೊಂಡು ಟೆನ್ಷನ್ ಇತ್ತು, ಏನು ಮಾಡ್ಬೇಕು ಈಗ ಮುಂದಂತ. ಆಮೇಲೆ ಒಂದಿನ ಇಂಟರ್ನ್ಯಾಷನಲ್ ಕಾಲ್ ಪ್ಯಾಕ್ ಹಾಕ್ಸ್ಕೊಂಡು ಮತ್ತು ಮನೆಯವ್ರಿಗೆ ತಿಳಿಸಿದ ಕೂಡಲೇ ಮತ್ತು ಎಲ್ಲ ಪೇರೆಂಟ್ಸು, ನಮ್ಮ ಪೇರೆಂಟ್ಸ್ ಎಲ್ಲ ಕೂಡಿ ಬೆಳಗಾವಿ DC ಅವರಿಗೆ ಮತ್ತು ನಮ್ಮ MP ಜಗದೀಶ್ ಶೆಟ್ಟರ್ ಅವರಿಗೆ ಮಾತಾಡಿ ಅವ್ರ ಕಡೆಯಿಂದ ಫೋನ್ ಮಾಡಿಸಿದ ಕೂಡಲೇ ಅಲ್ಲಿ ಎಂಬಸಿದವರು ಬೇಗನೆ ಆ್ಯಕ್ಷನ್ ತೊಗೊಂಡು ನಮ್ಮನ್ನ ಅಲ್ಲಿ ಕಳಿಸ್ಕೊಟ್ರು. ಅದಕ್ಕೆ ನಾವು ಬರ್ಲಿಕ್ಕಾಯ್ತು. ಈ ಟೈಮ್ದಲ್ಲಿ ಅಲ್ಲಿ ಕುಂತಿದ್ರೆ ಬರೋದು ಭಾಳ ಕಷ್ಟ ಆಗ್ತಿತ್ತು. ಲಗ್ನ ಇದೆಲ್ಲ ನಾವು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಂತ ಚಲೋ ಆಯ್ತಿದ್ರೆ ಮತ್ತು ಕಷ್ಟ ಭಾಳ ಆಗ್ತಿತ್ತು. ಸರ್, ನೀವಿರುವಂಥ ಸ್ಥಳದಲ್ಲಿ ಏನಾದ್ರು ಘಟನೆ ನಡೀತಾ? ನಾವಿರೋ ಸ್ಥಳದಲ್ಲಿ ಘಟನೆ ಅಂತಂದರೆ ಪ್ರೊಟೆಸ್ಟನ್ನು ನಡೆದು ಮತ್ತೇನಿಲ್ಲ. ಮತ್ತು ಎಲ್ಲ ಜೋರಾಗಿ ಆಂದೋಲನ ಎಲ್ಲ ಮಾಡಿದ್ರು. ಬಿಟ್ಟು ಮತ್ತೇನು ಅಷ್ಟೇ, ಟಿಯರ್ ಬಾಂಬ್ಸು, ಗ್ಯಾಸ್ ಎಲ್ಲ ಯೂಸ್ ಮಾಡಿದ್ದಾರೆ, ರಬ್ಬರ್ ಬುಲೆಟ್ಸ್ ಯೂಸ್ ಮಾಡಿದ್ದಾರೆ ಆರ್ಮಿದವರು. ಅಲ್ಲ, ನಿಮ್ಗೆ ಊಟದ್ದು ಊಟದ ಏನು ಸಮಸ್ಯೆ ಸರ್? ಮತ್ತಲ್ಲಿ ಊಟದ ಸಮಸ್ಯೆ ಅಂದರೆ ಏನು ನಮಗೇನು ಹಾಸ್ಟೆಲಿಂದ ಬರ್ತಿತ್ತು, ಬಟ್ ಹುಡುಗಿಯರಿಗೆ ಬರ್ತಿರ್ಲಿಲ್ಲ ಅಂತ ಅಂದ್ಕೊಳ್ಳಿ. ಅವ್ರು ಏನಾದರೂ ತೊಗೋಬೇಕು ಮಾಡ್ಬೇಕಂತಂದ್ರೆ ಹೊರಗೆ ಹೋಗ್ಬೇಕು ಆಗ್ತಿತ್ತು. ಅದ್ರ ಸಲ ಅವ್ರಿಗೆ ಹೊರಗೂ ಬಿಡ್ತಿರ್ಲಿಲ್ಲ ಅಂತ ಅಂದ್ಕೊಳ್ಳಿ. ಇವ್ರಿಗೆ ಹೇಳಿಸಿ ಮಾಡಿಸಿ ತರಿಸಿ ಅವ್ರಿಗೆ ಭಾಳ ಕಷ್ಟ ಆಯ್ತು. ಅವ್ರಿಗೆ ಏನಾದರೂ ನಿಮ್ಮ ಭದ್ರತೆಗಾಗಿ ಏನಾದ್ರು ಆರ್ಮಿ ಏನಾದ್ರು ನೇಮಕ ಮಾಡಿದರೆ? ಹಂಗೇನಿಲ್ಲ, ನಮ್ಮ ಹಾಸ್ಟೆಲ್ನಲ್ಲೇ ನಮ್ಮ ವಾಚ್ಮೆನ್ ಇದ್ರಲ್ಲ ಅವರೇ ನೋಡ್ಕೊತಿದ್ರು. ಅಲ್ಲಿ ಹೊರಗೆ ಹೋಗಿ ಬಿಡಂಗಿಲ್ಲ, ಹೊರಗಿನವ್ರಿಗೆ ಯಾರಿಗೆ ಒಳಗೆ ಹೋಗಿ ಬರೋಕ್ಕೆ ಬಿಡಂಗಿಲ್ಲ. ಮತ್ತಲ್ಲಿ ಈಗಾಗಲೇ ಕೂಡ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಕಲ್ಲುಗುವಂಥ ಕೆಲಸ ಆಗ್ತಾ ಇದೆ. ಅಲ್ಲಿ ಅಕ್ಕಪಕ್ಕದ ನೀವು ಇರುವಂಥ ಸ್ಥಳಗಳು ಏನಾದ್ರು ಹಿಂದೂ ದೇವಸ್ಥಾನಗಳು ಇರುವಂಥದ್ದು, ಅದ್ರ ಮೇಲೆ ಒಂದು 2 ಹಿಂದೂ ದೇವಸ್ಥಾನಗಳು ಇವೆ. ಆದರೆ ಅದ್ರ ಮೇಲೆ ಆ ರೀತಿಯನ್ನು ಇದುವರೆಗೇನು ಹಲ್ಲ ಆಗಿಲ್ಲ. ಈಗೇನಾಗೈತೆ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ನಾನು ಇಲ್ಲಿದ್ದೀನಲ್ಲ. ಸರ್, ಇಲ್ಲಿ ಬರಲಿಕ್ಕೆ ಯಾರಾದರೂ ಸಹಾಯ ಮಾಡೋದು ಸರ್? ಹೌದು, ನಮ್ಮ MP ಸರ್ ಜಗದೀಶ್ ಶೆಟ್ಟರ್ ಅವರು ಮತ್ತು ನಮ್ಮ ಬೆಳಗಾವಿ DC ಸರ್ ಅವರು ಭಾಳ ಹೆಲ್ಪ್ ಇರ್ತದಪ್ಪ. ಅವರಿಂದಾಗೇನೆ ಬಂದಿದ್ದು ಅಂತ ಹೇಳ್ಬೇಕಂದ್ರೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅವ್ರು ಭಾಳ ಕೈಂಡ್ ಹಾರ್ಟೆಡ್ಲಿ ಥ್ಯಾಂಕ್ಸ್ ಹೇಳ್ಬೇಕಂತಾನೆ. ಯಾಕಂದ್ರೆ ಅವ್ರು ಇರ್ತಿರ್ಕಿಲ್ಲ ಅಂದ್ರೆ ಮತ್ತೆ ಯಾವ ರೀತಿ ಬರ್ಬೇಕು, ಏನು ಮಾಡ್ಬೇಕು, ಅದೇನು ಅಫಿಷಿಯಲ್ ಯಾವ ರೀತಿ ಬರ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಅವ್ರಲ್ಲಿ ಭಾಳ ಲಗ ಆ್ಯಕ್ಷನ್ ತೊಗೊಂಡೋದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್. ತಮ್ಮ ಸರ್? ನೆಹಾಲ್ ಸೋನು. ಲೇಡೀಸ್ ಹಾಸ್ಟೆಲ್ ಹತ್ರ ಸಮಸ್ಯೆ ಬಹಳಷ್ಟು ಇತ್ತು. ಅಲ್ಲಿ ಊಟ ಕೂಡ ಇರಲಿಲ್ಲ. ಹಿಂದೂಗಳನ್ನೇ ಬಾಂಗ್ಲಿಗರು ಟಾರ್ಗೆಟ್ ಮಾಡೋಕೆ ಶುರು ಮಾಡಿದ್ರು. ನೆಟ್ವರ್ಕ್ ಕೂಡ ಇರಲಿಲ್ಲ. ಪೋಷಕರ ಜೊತೆಗೆ ಮಾತನಾಡಲು ಆಗಿರಲಿಲ್ಲ. ಬಾಂಗ್ಲಾದಲ್ಲಿ ನಾನು ಭಯಭೀತನಾಗಿದ್ದೆ. ಈಗಿನ ಪರಿಸ್ಥಿತಿ ಇನ್ನೂ ಭಯಂಕರ ಇದೆ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी
हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮಾರ್ಕಂಡೇಯ ನಗರದ ದಾರುಣ ಸಾವಿನ ಬಗ್ಗೆ ಯಲ್ಲಪ್ಪನ ಮಾವ ನಮ್ಮ KMM ಸುದ್ದಿವಾಹಿನಿಯ ಪ್ರತಿನಿಧಿಯೊಂದಿಗೆ ಸಂವಾದ ನಡೆಸಿದರು. ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿರುವಂಥ ಸ್ನೇಹಂ ಫ್ಯಾಕ್ಟರಿಗೆ ಏಕಾಏಕಿ ಬೆಂಕಿ ತಗುಲಿದ ಪರಿಣಾಮ ಮಾರ್ಕಂಡೇಯ ನಗರದ ಯಲ್ಲಪ್ಪ ಎಂಬ ಯುವಕ ಮೃತಪಟ್ಟಿದ್ದು, ಅವರ ಮಾವನವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳೋಣ. ಸರ್, ಈಗ ಅವ್ರು ಇಲ್ಲಿ ಕೆಲಸ ಮಾಡೋಕ್ಕೈತಿ ಒಂದು 3 ರಿಂದ 4 ತಿಂಗಳಾತ್ರಿ. ಹುಡುಗ ಕೆಲಸಕ್ಕೆ ಒಳ್ಳೆ ಥರದಿಂದ ಬರ್ತಿದ್ದ ಹೋಗ್ತಿದ್ದ. ಪೂರ್ಣ ಮನೆ ಜವಾಬ್ದಾರಿ ಎಲ್ಲ ಅವನ ಮೇಲೆ ಇದೆ. ಅವ್ರ ಮನೆಯಲ್ಲಿ ತುಂಬ ಭಾಳ ಬಡತನ ಕುಟುಂಬ. ಅವ್ರ ಫಾದರ್ ಮಮ್ಮಿನೂ ಅಷ್ಟೊಂದು ಇದಿಲ್ಲ. ಅವರವ್ವ ಅಪ್ಪನೂ ತುಂಬ ಬಡವರು, ಹುಡ್ತಾ ರೈತರು. ಮತ್ತು ಎಲ್ಲ ಮನೆ ಜವಾಬ್ದಾರಿ ಅವ್ರ ಮ್ಯಾಗೆ ಬಿದ್ದಿದ್ರಿ. ಅವ್ರಿಗೆ 3 ಜನ ಹೆಣ್ಮಕ್ಳು ಅದಾರ, ಅಕ್ಕ ತಂಗಿಂದರು. ಅವ್ರ ಅಕ್ಕರಿಗೆ ಮದುವೆ ಮಾಡಿಕೊಟ್ಟಾರ. ಇನ್ನೂ 2 ಹುಡುಗರು ಮದುವೆ ಆಗುವಂಥವು ಅದಾವು. ಭಾಳ ಬಡ ಕುಟುಂಬ. ನಮ್ಮ ಜಿಲ್ಲಾ ಆಡಳಿತ ಆಯ್ತು ಮತ್ತು ನಮ್ಮ ರಾಜ್ಯ ಸರ್ಕಾರ ಆಯ್ತು, ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮತ್ತು ಅವರಿಗೆ ಏನು ಪರಿಹಾರಧನ ಇದೆ ಅಥವಾ ಅದೆಲ್ಲ ಒದಗಿಸ್ಕೊಡ್ಬೇಕು. ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಆಗಲಿ. ಆಮ್ಯಾಗ ಅದು ಶಾಕ್ ಸರ್ಕ್ಯೂಟ್ ಹೆಂಗಾಯ್ತು, ಈ ಥರ ಎಲ್ಲ ಅದ್ರ ಬಗ್ಗೆ ತನಿಖೆ ಮಾಡಿ ಎಲ್ಲ ಒಳ್ಳೆ ನಿರ್ಧಾರ ಕೈಗೊಂಡು ಕುಟುಂಬಕ್ಕೆ ಸಹಾಯ ಮಾಡಬೇಕು. ಅವ್ರಿಗೆ ಅವ್ರ ಮನೆ ನಂದಾದೀಪ ಆರಿಸಿಕೊಂಡು ಭಾಳ ದುಃಖವಾದಂಥ ಪರಿಸ್ಥಿತಿ ಒಳಗಿದ್ದಾರೆ ಅವರ. ಸ್ವಲ್ಪ ದಯವಿಟ್ಟು ಎಲ್ಲರೂ ಜಿಲ್ಲಾ ಆಡಳಿತ ಆಯ್ತು, ನಮ್ಮ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ನಿಗಾ ವಹಿಸಿ ಒಂದು ಒಳ್ಳೆಯ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊಳ್ತೀವಿ ಸರ್. ಯಲ್ಲಪ್ಪ ಅವರು ಯಾವ ರೀತಿ ಇದ್ದರು, ಅವ್ರ ಸ್ವಭಾವ ಹೇಗಿತ್ತು ಸರ್? ಸರ್, ಒಳ್ಳೆ ಹುಡುಗ, ಕೆಲಸಕ್ಕೆ ಬರ್ತಿದ್ದ. ಆಮ್ಯಾಗ ಇಂಥದಿನ್ನು ಉಡಾಳಲ್ಲ, ಚಲೋ ಹುಡುಗ. ಕೆಲಸ ಒಂದು ದಿವ್ಸ ಸುಟ್ಟಿ ಮಾಡ್ತಿರ್ಲಿಲ್ಲ. ಮತ್ತು ಅದೇ ರೀತಿ ಎಲ್ಲ ಪೂರ್ಣ ಜವಾಬ್ದಾರಿ ಅವ್ರ ಮ್ಯಾಗ ಮನೆಯದ ಬಿದ್ದ ಕಾರಣ ಅವರು ರೆಗ್ಯುಲರಾಗಿ ಕೆಲಸಕ್ಕೆ ಬರ್ತಿದ್ರು. ಮುಂದೆ ಯಲ್ಲಪ್ಪ ಅವರು ಏನೇನೆಲ್ಲ ಕನಸು ಕಂಡಿದ್ರು ಸರ್? ಕನಸುಗಳ ಬಗ್ಗೆ ಅಂದರೆ ಈಗಿನ ಜನ್ರೇಷನ್ದಾಗ ತುಂಬ ಕನಸುಗಳಿರ್ತವೆ. ಆದರೆ ಈ ಎಲ್ಲ ಬಿಟ್ಟು ಈ ಥರ ನಡು ನೀರಲ್ಲಿ ಕೈ ಕೊಟ್ಟು ಹೋದರು. ಆದರೆ ಈ ಕಂಪ್ನಿ ಮಾಲಕರಾತು, ಅದ್ರ ಬಗ್ಗೆ ಅವ್ರ ಬಗ್ಗೆ ಈ ಕಂಪ್ನಿ ಆಡಳಿತದವ್ರು ಯಾರೋ ನಮಗೆ ಇನ್ನೂ ಮಟ್ಟ ಭೇಟಿ ಇಲ್ಲ. ಅಲ್ಲಿ ಎಲ್ಲ ನಮ್ಮದು ಬೆಳಗಾವಿಯಾಗಿರುವಂಥ ಎಲ್ಲ ಜಿಲ್ಲಾ ಆಡಳಿತದವ್ರು ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳು ಅವರೇ ಎಲ್ಲ ಮುಂದೆ ನಿಂತು ಎಲ್ಲ ಮಾಡಿಕೊಡಕತ್ತಾರ. ಈ ಮಾಲಕರಂತೂ ನಮ್ಗೆ ಇನ್ನೂ ಮಟ್ಟ ಭೇಟಿ ಇಲ್ಲ. ಅವರು ಪಾದರ್ಗದವರು ಅವ್ರ ಅವ್ವ ಅಪ್ಪ ಮತ್ತು ಹೊರಗಡೆ ಇದ್ದಾರೆ. ಭಾಳ ಅವ್ರದ್ದು ಪರಿಸ್ಥಿತಿ ತುಂಬ ಗಂಭೀರ ಆಗೈತಿ. ಅವ್ರ ಅಪ್ಪಗೂ BP ಶುಗರ್ ಇದೆ. ಅವರು ಸ್ಥಿತಿ ಭಾಳ ಗಂಭೀರ ಐತಿ. ನಿನ್ನ ರಾತ್ರಿಯಿಂದ ಅವ್ರನ್ನ ಹಿಡಿಯೋದು ಒಂದು ದೊಡ್ಡ ಇದಾಗಿಬಿಟ್ಟೈತಿ. ದುಃಖ ಸಹಿಸುವಂಥ ಶಕ್ತಿ ಕೊಡಲಿ ಆ ದೇವರಂತ ಕೇಳ್ಕೊಳ್ತೀವಿ. ಯಲ್ಲಪ್ಪ ಅವ್ರು ಫೋಟೋ ನೋಡಿದ್ರೆ ಒಂಥರ ಮರ್ಗ ಬರುತ್ತೆ. ಆಮೇಲೆ ಅವ್ರ ಜೀವಕ್ಕೆ ಒಬ್ಬರೇ ಆಧಾರ ಅಂತಿದ್ರಿ ಕುಟುಂಬಕ್ಕೆ. ಪೂರ್ಣ ಕುಟುಂಬದ ಜವಾಬ್ದಾರಿನೇ ಅವ್ರ ಮ್ಯಾಗಿದೆ. ಇರೋದು ಒಬ್ಬನೇ ಮಗ, 3 ಮಂದಿ ಅಕ್ಕ ತಂಗಿರಿದ್ದಾರೆ. ಒಬ್ಬನೇ ಮಗ, ಅವನ ಮ್ಯಾಗೆ ಎಲ್ಲ ಜವಾಬ್ದಾರಿ. ಈಗ 4 ತಿಂಗಳಾಯಿತು, ಪೂರ್ಣ ಮನೆಯನ್ನೆಲ್ಲ ಅವನು ನೋಡ್ಕೊತಾ ಇದ್ದ. ಈಗ ಸಡನ್ಲಿ ಈ ಥರ ಅದಕ್ಕೂ ಅವ್ರಿಗೊಂಥರ ಶಾಕ್, ಏನೋ ತೋರಿಸ್ತಾ ಇಲ್ಲ ಅವರಿಗೆ. ಅದಕ್ಕೆ ಏನು ದುಃಖ ಭರಿಸುವಂಥ ಶಕ್ತಿ ಆ ದೇವರು ಅವ್ರಿಗೆ ಕೊಡಲಿ. ಈ ಕಂಪ್ನಿ ಮಾಲಕರಿಗೆ ಆಮೇಲೆ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಏನು ಹೇಳ್ತೀರಿ ಸರ್? ದಯವಿಟ್ಟು ಜಿಲ್ಲಾಡಳಿತ ಆಯ್ತು, ಸರ್ಕಾರ ಆಯ್ತು, ಆ ಹುಡುಗನ ಸಾವಿನ ಬಗ್ಗೆ ತನಿಖೆ ಆಗಬೇಕು. ಈ ರೀತಿ ಬಡವ್ರ ಮಕ್ಕಳ ಹೊಟ್ಟೆಪಾಡಿಗೆ ಕೆಲಸಕ್ಕೆ ಬರೋದ್ರಿಂದ ಈ ಥರ ಶಾರ್ಟ್ ಸರ್ಕ್ಯೂಟ್ ಆಗಿ ಸಜೀವ ದಹನ ಆಗೋದಂದ್ರೆ ಭಾಳ ಮನೆಯವ್ರಿಗೆ ತಡ್ಕೊಳಕ್ಕಾಗಂಗಿಲ್ಲ ರೀ. ಬೆಳಗ್ಗೆ ಹೋದ ಮಗ ಸಾಯಂಕಾಲ ಹೊಳ್ಳಿ ಮನೆಗೆ ಬರೋದಿಲ್ಲ ಅಂದರೆ ಅವ್ರಿಗೆ ಸಹಿಸ್ಕೊಳ್ಳೋಂಥ ಶಕ್ತಿ ಇರೋಂಗಿಲ್ಲ ರೀ. ನಮ್ಮ ಮಗ ಹೋಗಿದ್ದಾನೆ ಕೆಲಸಕ್ಕೆ ಅಂತೇಳಿ ತಿಳ್ಕೊಂಡಿರ್ತಾರೆ. ಬಟ್ ಈ ಥರ ಫ್ಯಾಕ್ಟ್ರಿ ಹೋಗಿ ಅನಾಹುತ ಆದರೆ ಅದಕ್ಕೆ ಜವಾಬ್ದಾರಿ ಯಾರು? ಅದು ಈ ಫ್ಯಾಕ್ಟ್ರಿ ಮಾಲಕರಾಯ್ತು, ಇವ್ರ ಬಗ್ಗೆ ಒಳ್ಳೆ ರೀತಿಯಿಂದ ಕ್ರಮ ಕೈಗೊಳ್ಬೇಕು. ಅದು ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಗೆ, ಅಷ್ಟೇ ಕೇಳ್ಕೊತೀವಿ ರೀ. ಅದೇನಿದೆ ಪರಿಹಾರಧನ ಅದು ಕೊಡ್ರಿ ಪ್ಲೀಸ್. ಆ ಹುಡುಗರದ್ದು ಅವ್ರದ್ದು ಮನೆ ಭಾಳ ಕಠಿಣ ಐತಿ. ಅವ್ರ ಮನೆ ಪರಿಸ್ಥಿತಿ ಪೂರ್ಣ ಜವಾಬ್ದಾರಿ ಎಲ್ಲ ಅವ್ರು ಎಲ್ಲಪ್ಪ ನೋಡ್ಕೊತಿದ್ರು. ಈಗ 4 ತಿಂಗಳಿಂದ ಅವ್ರ ಫಾದರು ಅಷ್ಟೊಂದು ಇದಿಲ್ಲ, ಅವರು ಆರಾಮದೇ ಇಲ್ಲ. ಹೀಗಾಗಿ ಯಲ್ಲಪ್ಪ ಅವ್ರ ಸಂಬಂಧಿಕರು ಇನ್ನೊಬ್ರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಯಲ್ಲಪ್ಪ ಅವ್ರ ಬಗ್ಗೆ ಕೇಳೋಣ. ಯಲ್ಲಪ್ಪ ಅವ್ರು ಹೇಗಿದ್ರು? ಅವರು ಚೆನ್ನಾಗಿ ವರ್ಕ್ ಮಾಡ್ತಿದ್ದರು, ಚೆನ್ನಾಗಿ ಚಲೋ ಇದ್ದರು, ಚೆನ್ನಾಗಿ ಒಳ್ಳೆ ಹುಡುಗ.
ಅವರ ಕುಟುಂಬಕ್ಕೆ ಒಂದು ಸಹಾಯಧನವನ್ನು ಆಗುವಂತೆ ಗೌರ್ಮೆಂಟು ಆದೇಶವನ್ನು ಮಾಡಲಿ. ಎಲ್ಲ ಫ್ಯಾಕ್ಟ್ರಿ ಆದೇಶ ಕ್ರಮವನ್ನು ತೋಳಿ ಅವರ ಕುಟುಂಬ ಒಂದು ತುಂಬ ಕಷ್ಟದಲ್ಲಿದೆ. ಆದರೆ ಅವರ ಫ್ಯಾಮಿಲಿಯನ್ನು ಭಾಳ ಗರೀಬಾಗಿದೆ. ಒಳ್ಳೆಯ ಆಶೀರ್ವಾದ ಬೀಳ್ಕೊತೀನಿ ಹೇಳ್ತಾ ಒಂದು ಗೌರ್ಮೆಂಟ್ ಕೇಳ್ತೈತಿ. ನೋಡಿರಲ್ಲ ವೀಕ್ಷಕರೇ, ಯಲ್ಲಪ್ಪ ಅವರು ಬಡ ಕುಟುಂಬದವರಿಂದ ಬಂದಿದ್ದಾರೆ. ಒಂದೇ ಜೀವಕ್ಕೆ ಆಧಾರವಾಗಿರುವಂಥ ಯಲ್ಲಪ್ಪನನ್ನು ಕಳ್ಕೊಂಡ ಕುಟುಂಬಸ್ಥರು ನಮಗೆ ಈ ಕಂಪ್ನಿಯವರಾಯಿತು, ಜಿಲ್ಲಾಡಳಿತ, ಸರ್ಕಾರ ಪರಿಹಾರ ಕೊಡಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಕುಲಕರ್ ಜೊತೆ ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. ಕಾರವಾರದಲ್ಲಿ ಕಾಳಿ ನದಿಗೆ ಕಟ್ಟಲಾಗಿದ್ದ ಸೇತುವೆ ಆಗಸ್ಟ್ 6ರಂದು ಮಧ್ಯರಾತ್ರಿ ಕುಸಿದಿದೆ. ಕಾರವಾರದಲ್ಲಿ ಕಾಳಿ ನದಿಗೆ ಕಟ್ಟಲಾಗಿದ್ದ ಸೇತುವೆ ಆಗಸ್ಟ್ 6ರಂದು ಮಧ್ಯರಾತ್ರಿ ಕುಸಿದಿದೆ. ಆ ಸಂದರ್ಭದಲ್ಲಿ ಕಾರವಾರ ಮೂಲಕ ಗೋವಾಕ್ಕೆ ಸಾಗುತ್ತಿದ್ದ ಲಾರಿಯೊಂದು ನದಿಗೆ ಬಿದ್ದಿದೆ. ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ಲಾರಿಯ ಚಾಲಕನನ್ನು ರಕ್ಷಿಸಿದ್ದಾರೆ. ಮಧ್ಯರಾತ್ರಿಯೇ ಆಗಮಿಸಿದ ಶಾಸಕ ತೀಶ್ ಸೈಲ್ ಘಟನೆ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಇತ್ತೀಚೆಗಷ್ಟೇ ಅತೀವ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರುಗುಡ್ಡ ಕುಸಿದ ಘಟನೆ ಮಾಸುವ ಮುನ್ನವೇ ಜಿಲ್ಲೆಯಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ಕಾರವಾರದ ಮೂಲಕ ಸಾಗುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಾಳಿ ನದಿಗೆ ಅಡ್ಡವಾಗಿ ನಿರ್ಮಿಸಲಾಗಿದ್ದ ಸೇತುವೆ ಆಗಸ್ಟ್ 6 ಮಧ್ಯರಾತ್ರಿ ವೇಳೆ ಕುಸಿದಿದೆ. ಈ ಘಟನೆಯಲ್ಲಿ ಲಾರಿಯೊಂದು ಚಾಲಕನ ಸಮೇತ ನದಿಗೆ ಬಿದ್ದಿದೆ. ಕಾರವಾರ ಗೋವಾ ಸಂಪರ್ಕ ಮಾಡುವ ನಗರದ ಕೋಡಿಬಾಗ್ ಬಳಿ ಇರುವ ಈ ಸೇತುವೆ ಬುಧವಾರ ತಡರಾತ್ರಿ ಸುಮಾರು 12:30ಕ್ಕೆ ಕುಸಿದು ಬಿದ್ದಿದೆ. ಫಿಲ್ಲರ್ ಕಂಬಗಳ ನಡುವೆ ಸೇತುವೆ 3-4 ಕಡೆ ತುಂಡಾಗಿ ನದಿಗೆ ಬಿದ್ದಿದ್ದು. ಇದೇ ವೇಳೆ ಗೋವಾದಿಂದ ಕಾರವಾರ ಕಡೆಗೆ ಆಗಮಿಸುತ್ತಿದ್ದ ಟ್ರಕ್ ನದಿಗೆ ಬಿದ್ದಿದ್ದು. ತಕ್ಷಣ ಮೀನುಗಾರರು ಹಾಗೂ ಪೊಲೀಸರು ಲಾರಿ ಚಾಲಕ ಕೇರಳ ಮೂಲದ 37 ವರ್ಷದ ರಾಧಾಕೃಷ್ಣ ನಾಳಸ್ವಾಮಿ ಎಂಬುವವರನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಓಕೆ ಸರ್, ಇವತ್ತು ಯಮನ್ ಇಂಡಿಯಾ ಕಟ್ಟಿದಂಥ 82ನೇ ಸಾಲಿನ ಬ್ರಿಡ್ಜ್ ಬಿದ್ದಿದೆ, ಕುಸಿದೆ 3 ಕಡೆ ಕುಸಿದಿದೆ. ಏಕಾಏಕಿ ಒಂದು ಟ್ರಕ್ ಸಹ ಮೇಲಿತ್ತು, ಅದ್ರ ಹಿಂದೆ ಮತ್ತೊಂದು ಟ್ರಕ್ ಇತ್ತು, ಅದು ಬಚಾವಾಗಿದೆ. ಒಂದು ಟ್ರಕ್ ಕೆಳಗಿಳಿದು ಅದರ ಡ್ರೈವರ್ ಮಾತ್ರ ಕ್ಯಾಬಿನಲ್ಲಿ ಇದ್ದ. ಆಮೇಲೆ ಸ್ಥಳೀಯರು ಹೋಗಿ ಅವನನ್ನು ನಮ್ಮ ಬೋಟ್ನವರು, ಸ್ಥಳೀಯ ಬೋಟ್ನವರು, ಫಿಷರ್ಮೆನ್ನವರು ಹೋಗಿ ಅವರನ್ನು ತಂದು ಈಗ ಇಲ್ಲಿ ಸಿವಿಲ್ ಹಾಸ್ಪಿಟಲ್ನಲ್ಲಿ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಟ್ರೀಟ್ಮೆಂಟಿಗೆ ಕಳಿಸಿದ್ದಾರೆ. ಅವನು ಚೇತರಿಸ್ಕೊಂಡಿದ್ದಾನೆ, ಅಂಥದ್ದೇನು ಅವರಿಗೆ ಪ್ರಾಬ್ಲಮ್ ಇರಲಿಕ್ಕಿಲ್ಲ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ. ಮತ್ತು ಅವನಿಗೆ ಏನು ಇದನ್ನು ಮಾಡ್ತಾ ಇದ್ದಾರೆ, ಅವರು MRI ಅಲ್ಲ, ನಮ್ಮ CT ಸ್ಕ್ಯಾನ್ನಲ್ಲಿ ಏನಾದರೂ ರಿಪೋರ್ಟ್ ಬಂದರೆ ಅವರಿಗೆ ನಾವು ಡೆಫಿನೆಟ್ಲಿ ಯಾವುದಾದ್ರೂ ಒಳ್ಳೆಯ ಹಾಸ್ಪಿಟ್ಲಿಗೂ ಕಳಿಸ್ಕೊಡ್ತೇವೆ. ಬಟ್ ಒಂದು ಮಾತ್ರ ಭಾಳ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೊಂದು 5 ವರ್ಷ ಹಿಂದಿನಿಂದ ನಾವು ಮಾತಾಡ್ತಾ ಬಂದಿದ್ದೀವಿ, ಈ ಬ್ರಿಡ್ಜ್ ಮುರಿಯೋದು ಪಕ್ಕ. ಯಾಕಂತೇಳಿ ಇದು ಸೇಗಾಗಿದೆ, ಇದರ ಸ್ಟೆಬಿಲಿಟಿ ಇಲ್ಲ. ಈ ಹೊಸದಾಗಿ ಏನು ಬ್ರಿಡ್ಜ್ ಕಟ್ಟಿದ್ದಾರೆ, ಈ ಓಲ್ಡ್ ಬ್ರಿಡ್ಜ್ ಮೇಲೆ ನಿಂತುಕೊಂಡ ಎಲ್ಲ ಬ್ರಿಡ್ಜನ್ನು ಕಟ್ಟಿದ್ದಾರೆ. ಇದನ್ನು ನಾವು ಎಷ್ಟೋ ಸಲ ಜಿಲ್ಲಾಡಳಿತ ಗಮನಕ್ಕೆ ತಂದೇವೆ, ಮೀಟಿಂಗ್ನಲ್ಲಿ ಹೇಳಿದ್ದೇವೆ. ಇಲ್ಲಿಂದ ಹಿಡಿದು ಭಟ್ಕಳ ತನಕ ಶರಾವತಿ ಬ್ರಿಡ್ಜ್ ಇರ್ಬೋದು, ಆಮೇಲೆ ಗಂಗಾವಳಿ ಬ್ರಿಡ್ಜ್ ಇರ್ಬೋದು, ಹಟ್ಟಿಕೇರಿ ಬ್ರಿಡ್ಜ್ ಇರ್ಬೋದು, ಇವತ್ತು ಬಿದ್ದಿದ್ದು ಹಟ್ಟಿಕೇರಿ ಬ್ರಿಡ್ಜ್. ಆಮೇಲೆ ನಮ್ಮ ಯಾವುದು ಮಾವಿನಹಳ್ಳದ ಬ್ರಿಡ್ಜ್ ಇರ್ಬೋದು. ಒಂದು ಬ್ರಿಡ್ಜ್ ಮೇಲೆ ನಿಂತು ಮತ್ತೊಂದು ಬ್ರಿಡ್ಜ್ ಮೇಲೆ ಕೆಲಸ ಮಾಡುವಾಗ ಆ ಒಂದು ಸಿಮೆಂಟ್ ಕಾಂಕ್ರೀಟು, ಅದರ ವೇಟು, ಸ್ಟೀಲ್ಸ್, ಗರ್ಡರ್ಸ್ ಎಲ್ಲ ಇಳಿಸುವಾಗ ಸ್ಪೆಷಲಿ ಆ ಕಾಂಪ್ರೆಸರ್ ವೇಟನ್ನು ತಾಳದೆ ಅದು ವೈಬ್ರೇಷನ್ ಆಗ್ತದೆ. ಆವಾಗ ಈ ಒಂದು ಓಲ್ಡ್ ಬ್ರಿಡ್ಜಿಗೆ ಹೊಡೆತ ಬೀಳ್ತದೆ ಅಂತ ಹೇಳ್ಕೊಂಡು ನಾವು 100 ಸಲ ಹೇಳಿದ್ವಿ. ತಮ್ಮ ವಾಹಿನಿ ಮುಖಾಂತರನೂ ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ, ಪತ್ರಿಕಾ ಅದರಲ್ಲೂ ಬಂದಿದ್ದಿದೆ. ಆದರೆ ಏನಾಗಿದೆ, ನಮ್ಮಲ್ಲಿ ಒಂದು ಎಲ್ಲಿ ತನಕ ರೋಗ ಆಗುವುದಿಲ್ಲ, ಪ್ರಿಕಾಷನಲ್ ಮೆಜರ್ ಯಾರೂ ತಗೊಳ್ತಾ ಇಲ್ಲ. ಇವತ್ತು ಅಲ್ಲಿ ಶಿರೂರು ಪ್ರಾಬ್ಲಮ್ ಆಯಿತು, ಅಲ್ಲಿ ಈಗ ಇನ್ನೂ ಬ್ರಿಡ್ಜ್ ಕಟ್ತಾನೆ ಇದ್ದಾರೆ ಹಟ್ಟಿಕೇರಿಯಲ್ಲಿ. ಅದನ್ನಾದರೂ ನೋಡಿ ಇಲ್ಲಿ ಕೆಲಸ ಮಾಡ್ಬೋದಿತ್ತು, ಅದನ್ನು ಮಾಡಲಿಲ್ಲ. ಇದನ್ನು ನಾವು ಹೇಳಲಿಕ್ಕೆ ನಮಗೆ ಬೇಜಾರಾಗ್ತಾ ಇದೆ. ದೇವರ ಒಂದು ಆಶೀರ್ವಾದದಿಂದ, ದುರ್ಗಾದೇವಿ ಆಶೀರ್ವಾದದಿಂದ ನನ್ನ ಪ್ರಕಾರ ಯಾರಿಗೂ ಆಗಲಿಲ್ಲ ಅಂತ ಕಾಣ್ತದೆ. ಒಂದೇ ಒಂದು ಡೌಟ್ ಕಾಣ್ತಾ ಇದೆ, ಏನಂತ ಹೇಳಿ, ಯಾರಾದರೂ ಫಿಷರ್ಮೆನ್ ಅಲ್ಲಿ ರಾತ್ರಿ ಗಾಳ ಹಾಕ್ತಾರೆ, ಅವ್ರು ಯಾರು ಇಲ್ಲಿದ್ರೆ ಸಾಕು ಅಂತ ಹೇಳ್ಕೊಂಡು ದೇವರ ಹತ್ರ ಬರ್ತಾರೆ. ನಿಖಿಲ್ ಅಸುಕರ್, KMM ಕನ್ನಡ, ಕಾರವಾರ. ಉಚಗಾಂವ್ನಲ್ಲಿ ರಾಯಣ್ಣ ಪುತ್ಥಳಿ ಹಾಗೂ ಕನ್ನಡ ಬಾವುಟಕ್ಕೆ ಅನುಮತಿ ಸಿಗದ ಹಿನ್ನೆಲೆ
ಕನ್ನಡ ಪರ ಸಂಘಟನೆಗಳಾದ ಕರವೇ ಶಿವರಾಮೇಗೌಡ ಬನ ಹಾಗೂ ಕರವೇ ಕನ್ನಡ ಸೇನೆ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಉಚ್ಗಾಂವ್ನಲ್ಲಿ ರಾಯಣ್ಣ ಪುತ್ಥಳಿ ಹಾಗೂ ಕನ್ನಡ ಬಾವುಟಕ್ಕೆ ಅನುಮತಿ ಸಿಗದ ಹಿನ್ನೆಲೆ ಕನ್ನಡ ಪರ ಸಂಘಟನೆಗಳಾದ ಕರವೇ ಶಿವರಾಮೇಗೌಡ ಬನ ಹಾಗೂ ಕರವೇ ಕನ್ನಡ ಸೇನೆ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಬೆಳಗಾವಿ ಜಿಲ್ಲೆಯ ಇಲ್ಲಿಂದು ಬರೇ 10 ಕಿಲೋಮೀಟರ್ದಲ್ಲಿ ಉಚ್ಗಾಂವಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ನಮ್ಮ ಬೇಡಿಕೆ ಏನಂದ್ರೆ ಅಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಹಾಕ್ಬೇಕಂತ ನಾವು ಸಾಕಷ್ಟು ಮನವಿಯನ್ನು ಮಾಡಿದ್ವಿ. ಸರ್ಕಾರಕ್ಕೂ ಮನವಿಯನ್ನು ಮುಟ್ಟಿಸಿದೀವಿ. ಕನ್ನಡಿಗರ ಪರವಾಗಿದ್ದೇವೆ ಅಂತ ನಮ್ಮ ಸರ್ಕಾರನ್ನು ಹೇಳ್ತಾ ಇದ್ದಾರಲ್ಲ, ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಗ್ರಾಮಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಮಾಡಲೇಬೇಕು. ಯಾಕೆ ಮಾಡಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ? ಕನ್ನಡ ಬಾವುಟವನ್ನು ಹಾರಿಸಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಏನಿದು ಕಾರಣ? ಇದು ಬೆಂಕಿ ಹಚ್ಚಿದ್ದು ಅಂತಂದ್ರೆ ಇದು ಬೆಂಕಿ ಹಚ್ಚಿಲ್ಲ, ಬೆಂಕಿ ಹಚ್ಚಿದ್ದು ಕಾಕ್ತಿ ಪೊಲೀಸ್ ಸ್ಟೇಷನ್ದವರು. ಇವರು ಬೆಂಕಿ ಹಚ್ಚಿದಾರ. ನಾವು ಶಾಂತ ರೀತಿಯಿಂದ ನಾವು ಮಾಡ್ತಾ ಇದ್ವಿ. ವರ್ಷ ಅದ್ರದ್ದು 15ನೇ ಆಗಸ್ಟ್ಗೆ ಅದ್ರ ಪ್ರತಿಮೆಯನ್ನು ಮಾಡ್ತಾರಂತ ಸಾಕಷ್ಟು ಜನ ಬರ್ತಾರ. ಅದಕ್ಕೆ ಏನು ಮಾಡ್ತಾರಂದ್ರೆ ಪೊಲೀಸ್ ಕಾಕ್ತಿಯವರು ನಮ್ಮನ್ನಲ್ಲಿ ಇರಿದಂಥ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡೋದು, ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗೋದು, ಈ ರೀತಿ ಕಾಕ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದೆ. ಏಕೆಂದರೆ ಅಲ್ಲಿದ್ದಂಥ ನಮ್ಮ ಕಾರ್ಯಕರ್ತರ ಮೇಲೆ ರಾತ್ರಿ ಕರ್ಕೊಂಡು ಹೋಗ್ತಾರ, ಅವ್ರಿಗೆ ಹೆದರಿಕೆ ಹಾಕ್ತಾರ, ದಬ್ಬಾಳಿಕೆ ಕೊಡ್ತಾರ. ನೀವು ಏನಾರು ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ. ಯಾಕೆ ನಮ್ಮ ಕರ್ನಾಟಕದಾಗ ಮಾಡಬೇಡ್ದಾ? ಇದೇನು ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದೀವಿ? ಸಾಕಷ್ಟು ಭಗವಧ್ವಜ ಹಾರಿಸ್ತಾ ಇದ್ದಾರೆ ಅವರು. ಯಾರು ಕೇಳಾರು ಹೇಳೋರು? ಯಾರು ಕೇಳಾರಿಲ್ಲ. ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದ್ರಿ ನೀವು? ನಿಮಗೂ ಕಾಣಿಸ್ತಾ ಇಲ್ಲ? ಹೇಳಿ, ನಿಮ್ಮ ಅಧಿಕಾರ ಕೈಯಾಗ ಪವರ್ ಕೊಡಿ. ನಾವೆಲ್ಲ ಮಾಡ್ಬೇಕಂತ ಅಲ್ಲ, ಅದನ್ನು ನೀವು ಮಾಡೋದು ಕೆಲಸ. ಕರ್ನಾಟಕದಾಗ ನೀವು ಹಾರಿಸಿ ಬಂದಿರಲ್ಲ, ಕನ್ನಡಿಗರ ಪರವಾಗಿದೆಯವ್ರು ಅಂತೇಳಿ ಪ್ರತಿಯೊಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು. ಉಚ್ಗಾಂವಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಇವತ್ತು ಮಾಡಲಿಲ್ಲ ಅಂದ್ರೆ ಇದು ಇವತ್ತಿನ ಹೋರಾಟ ಅಂತಲ್ಲ, ಇವತ್ತಿನ ಹೋರಾಟ ಪ್ರಾರಂಭ ಆಗಿದೆ. ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ತಾವು ತಿಳ್ಕೋಬಹುದು. ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್ಕಾರ ಇವತ್ತಿನ 24 ತಾಸೊಳಗೆ ನೀವು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು. ಎಲ್ಲ ಅಧಿಕಾರಿಗಳು ನಮ್ಗೆ ಬೆಂಬಲ ಕೊಡಲೇಬೇಕು. ಇಲ್ಲವಾದ್ರೆ ಈ ಹೋರಾಟ ಏನಾಗ್ತೈತೆ ಅನ್ನೋದು ಗೊತ್ತಿಲ್ಲ. ನಾವು ಹೇಳ್ತಾ ಇದ್ದೀವಿ. ನೋಡಿ, ಕನ್ನಡ ಬಾವುಟ ಅಲ್ಲಿ ಪ್ರತಿ ದಿವಸ ಕನ್ನಡ ಬಾವುಟ ಕಾಣ್ತಿತ್ತು. ಕನ್ನಡ ಬಾವುಟಕ್ಕೆ ಕಿತ್ತಾಕುವಂತ ಅಲ್ಲಿ MS ಗುಂಡಗಳು ಈ ರೀತಿ ಮಾಡ್ತಾರ, ತೆಗೆದು ಗಟ್ರಿನಲ್ಲಿ ಒಗಿತಾರ. ನಿನ್ನೆ CPI ಅವರು ಒಂದು ಮಾತು ಹೇಳ್ತಾ ಇದ್ರು, ಇಲ್ಲಿ ಕನ್ನಡ ಬಾವುಟ ಹಾರ್ಸಕ್ ಕೊಡೋದಿಲ್ಲ, ರಾಯಣ್ಣನ ಪ್ರತಿಮೆ ಮಾಡಕ್ ಕೊಡೋದಿಲ್ಲ. ಯಾಕೋ ಯಾರ ಅಪ್ಪನ ಆಸ್ತಿ ಒಳಗೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದು ನಮ್ದು ಆಸ್ತಿ, ನಾವು ಬೇಕಾದಲ್ಲೇ ಮಾಡ್ಬೋದು. ಇದಕ್ಕೆ ನೀವು ಇರೋದು 4 ದಿವಸ. ಈ ರೀತಿ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಕೊಡಬೇಡಿ. ಕಾಕ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ರೀತಿ ಬರ್ತಾ ಇದೆ. ಕಾಕ್ತಿ ಪೊಲೀಸ್ ಸ್ಟೇಷನಿಂದ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು. ಮುಂದಿನ ಅಲ್ಲಿ ಏನೈತಿ ಎಲ್ಲ ಕೆಲಸ ಅವರೇ ಮಾಡಬೇಕು. ಇಲ್ಲಾಂದ್ರೆ ಅವ್ರನ್ನೂ ಸಸ್ಪೆಂಡ್ ಮಾಡೋ ಮಟ್ಟ ನಾವು ಹೋರಾಟನೂ ಮಾಡ್ತಾ ಇದ್ವಿ. ಉಚ್ಗಾಂವ್ ಗ್ರಾಮದಲ್ಲಿ ರಾಯಣ್ಣ ಪುತ್ಥಳಿ ಹಾಗೂ ಕನ್ನಡ ಬಾವುಟಕ್ಕೆ ಪೊಲೀಸರ ವಿರೋಧ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಕರವೇ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್, ಕರವೇ ಶಿವರಾಮೇಗೌಡ, ವಾಜಿದ್ ಹಿರೇಕೊಡಿ, ಅನಿಲ್ ದಡ್ಡಿಮನಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಎಷ್ಟೇ ಮನವಿ ಸಲ್ಲಿಸಿದ್ರೂ ಉಚ್ಗಾಂವ್ ಗ್ರಾಮದಲ್ಲಿ 2 ವರ್ಷದಿಂದ ಕನ್ನಡ ಬಾವುಟ ಹಾರಿಸೋಕೆ ಅನುಮತಿ ಸಿಗ್ತಾ ಇಲ್ಲ. ನಾವು ಉಚ್ಗಾಂವ್ ಗ್ರಾಮಕ್ಕೆ ಹೋಗಿ ಬರ್ತೇವೆ, ನಮ್ಮನ್ನ ಬಿಡಿ ಎಂದು ಕನ್ನಡ ಪರ ಹೋರಾಟಗಾರರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ನಡೆದು ಕರವೇ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಡಿಕೆಶಿ ಹಾಗೂ HDK ನಡುವಿನ ಟಾಕ್ ಫೈಟ್ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದರು. ಡಿಕೆಶಿ ಹಾಗೂ HDK ನಡುವಿನ ಟಾಕ್ ಫೈಟ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ರಾಜ್ಯದ ಜನ ಗಮನಿಸುತ್ತಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಇಷ್ಟೊಂದು ಆವೇಶಭರಿತವಾಗುವುದು ಸರಿಯಾದ ಕ್ರಮ ಅಲ್ಲ. ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದೇವೆ, ಜನ ಗಮನಿಸುತ್ತಾರೆ ಎಂದು ಹೇಳಿದರು. DK ಮತ್ತು DK ಅವರ ನಡುವೆ ನಡೀತಿರುವ ವಾಗ್ವಾದ ಇದ್ರ ಬಗ್ಗೆ ಭಾಳ ಪೀಕಾಗಿ ಹೋಗಿದೆ. ಅದು ಭಾಳ ಎತ್ತರಕ್ಕೆ ಹೋಗಿದೆ. ಅದು ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅದು ನೋಡಿ
ಆ ರೀತಿ ಆವೇಶ ಭರಿತಾಗೋದು ಅವಶ್ಯಕತೆ ಇಲ್ಲ. ನಾವು ಏನೇ ಇದ್ರೂ ಪಬ್ಲಿಕ್ ಸರ್ವೆಂಟು, ಪಬ್ಲಿಕ್ ನಮ್ಮನ್ನು ನೋಡ್ತಿರ್ತಾರೆ, ಅದು ಕೂಡ ನಾವು ಗಮನಿಸಬೇಕು. ಸೊ ಜನ ನೋಡ್ತಾರೆ ನಮ್ಮನ್ನು ಏನೋ ಮಾಡಿದ್ರು, ಅದು ಭಾಳ ಮುಖ್ಯ. ಸರ್, ಗವರ್ನರ್ ಒಂದು ವೇಳೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ತಮ್ಮ ಸರ್ಕಾರದ ಮುಂದೆ ಅವರು ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ರಾಜ್ಯಪಾಲರಿಂದ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ರಾಜ್ಯಪಾಲರು ಅನುಮತಿ ಕೊಟ್ಟರೆ ಹೋರಾಟ ಮಾಡುತ್ತೇವೆ, ಕಾನೂನು ಹೋರಾಟ ಅನಿವಾರ್ಯವಾಗಲಿದೆ, ಈಗಾಗಲೇ ಯಾವ ರೀತಿಯ ಹೋರಾಟ ಮಾಡಬೇಕು ಎಂಬುದು ಸಹ ಚರ್ಚೆ ಆಗಿದೆ ಎಂದು ಹೇಳಿದರು. ಸಂತೋಷ್ ಬಡಕಂಬಿ, KMM ಕನ್ನಡ, ಅಥಣಿ. ಇದೀಗ ಮತ್ತೊಮ್ಮೆ ಸಣ್ಣದೊಂದು ವಿರಾಮ. What a present surprise! कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है तस्वीरें, कैसी नुमाइश है. आराधना, मारुति गली, बेलगाव. वस्त्रों का संगम, सुंदर सलोना, मन भाई आराधना. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರದ ಶ್ರೀ ದೂರುದುಂಡೇಶ್ವರ ಹೋಲ್ಸೇಲ್ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ಬೇಳೆಗಾರರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಮಂಗಳವಾರ ಸಂಜೆ ವೇಳೆ ಮಾರುಕಟ್ಟೆ ಗೇಟ್ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಂಕೇಶ್ವರ ಪಟ್ಟಣದ ಹೋಲ್ಸೇಲ್ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ಗುತ್ತಿಗೆದಾರನ ಕಡೆಯವರು ಬೇಕಾಬಿಟ್ಟಿ ಹಣ ವಸೂಲಿ ಹಾಗೂ ರೈತರೊಂದಿಗೆ ಅವಾಚ್ಯ ಶಬ್ದಗಳಿಂದ ಅವಮಾನಿಸಿದ ಅವರ ವಿರುದ್ಧ ಮಂಗಳವಾರ ಪ್ರತಿಭಟನೆ ನಡೆಸಿದ್ದರಿಂದ ಸ್ಥಳದಲ್ಲಿ ಕೆಲ ಗಂಟೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಸಂಕೇಶ್ವರದ ಶ್ರೀ ದುರದುಂಡೇಶ್ವರ ಹೋಲ್ಸೇಲ್ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ಕಾಯಿಪಲ್ಯ ಬೆಳೆಗಾರರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಮಂಗಳವಾರ ಸಂಜೆಯ ವೇಳೆ ಮಾರುಕಟ್ಟೆಯ ಗೇಟ್ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಿಡಸು ಶ್ರೀ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಒಡೆತನಕ್ಕೆ ಸೇರಿರುವ ಈ ಮಾರುಕಟ್ಟೆಯಲ್ಲಿ ಹಲವು ದಿನಗಳಿಂದ ರೈತರು ಹಾಗೂ ಗುತ್ತಿಗೆದಾರರ ನಡುವೆ ಅನೇಕ ಸಮಸ್ಯೆಗಳು ಇವೆ ಎಂದು ರೈತರು ಹೇಳ್ತಾರೆ. ಕಾಯಿಪಲ್ಯ ಮಾರುಕಟ್ಟೆ ಇತ್ತೀಚೆಗೆ ಪ್ರತಿ ಮೂಟೆಗಳಿಗೆ ಹೆಚ್ಚಿನ ಸುಂಕ ವಸೂಲಿ ಮಾಡ್ತಾ ಇದ್ದು, ಗುತ್ತಿಗೆದಾರನ ಕಡೆಯವರು ಹೆಚ್ಚಿಗೆ ಸುಂಕದ ವಿಚಾರವಾಗಿ ರೈತರೊಂದಿಗೆ ಅವಾಚ್ಯ ಶಬ್ದಗಳಿಂದ ಅವಮಾನಿಸಿದ್ದು ಉದ್ವಿಗ್ನ ವಾತಾವರಣಕ್ಕೆ ಕಾರಣವಾಯಿತು ಎನ್ನಲಾಗಿದೆ. ಶ್ರೀ ದುರದುಂಡೇಶ್ವರ ಹೋಲ್ಸೇಲ್ ಕಾಯಿಪಲ್ಯ ಮಾರುಕಟ್ಟೆಯವರು ಮೂಟೆಗೆ ಸುಂಕ ಇಳಿಸಬೇಕು, ರೈತರೊಂದಿಗೆ ದುರ್ವರ್ತನೆ ತೋರಿದವರಿಗೆ ಕೆಲಸದಿಂದ ಹೊರಹಾಕಬೇಕು ಎಂಬ ಬೇಡಿಕೆಯಾಗಿದೆ. ಪ್ರತಿಭಟನೆ ನಡೆದು ಉದ್ವಿಗ್ನ ವಾತಾವರಣ ನಿರ್ಮಾಣದ ಹಿನ್ನೆಲೆಯಲ್ಲಿ ತಕ್ಷಣವೇ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ವಾತಾವರಣವನ್ನ ತಿಳಿಗೊಳಿಸುವಲ್ಲಿ ಯಶಸ್ವಿಯಾದರು. ಸಚಿನ್ ಕಾಂಬ್ಳೆ, KMM ಕನ್ನಡ, ಸಂಕೇಶ್ವರ್. ಹುಕ್ಕೇರಿ ತಾಲೂಕಿನ ಹೆಬ್ಬಾಳ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು
ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು. ನದಿಗಳು ತುಂಬಿ ಹರಿಯುತ್ತಿದ್ದರೂ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹುಕ್ಕೇರಿ ತಾಲೂಕಿನ ಹೆಬ್ಬಾಳ್ ಗ್ರಾಮದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಉಂಟಾಗಿದ್ದು, ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಮುಂಭಾಗದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು. ಹಲವು ವರ್ಷಗಳಿಂದ ಗ್ರಾಮದಲ್ಲಿ ಕುಡಿಯುವ ನೀರು ಸಮಸ್ಯೆ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು. ಹೆಬ್ಬಾಳ್ ಗ್ರಾಮದಲ್ಲಿ ಸುಮಾರು 20 ದಿನದಿಂದ ಕುಡಿಯಲು ನೀರು ಬರುತ್ತಿಲ್ಲ. ನಮ್ಮ ಸಮಸ್ಯೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸ್ಪಂದಿಸುತ್ತಿಲ್ಲ ಹಾಗೂ ನಾವು ಗ್ರಾಮ ಪಂಚಾಯಿತಿಗೆ ಬಂದು 2 ಗಂಟೆ ಕಳೆದರೂ ಇದುವರೆಗೂ ಯಾರೂ ಇಲ್ಲಿ ಬಂದು ಏನೂ ಕೇಳುತ್ತಿಲ್ಲ ಎಂದು ಕಲ್ಲಯ್ಯ ಮಠಪತಿ ಆರೋಪಿಸಿದರು. ಹೆಬ್ಬಾಳ ಊರಾಗ್ರಿ ಒಂದು ತಿಂಗಳಾತು ನೀರು ಬರನಿಲ್ಲ. ಕುಡಿ ನೀರಿಂದ ದೊಡ್ಡ ಹಾಕಾರ ಇದ್ದೈತಿ ಹೆಬ್ಬಾಳದಾಗ. ಎಲ್ಲ ಮಹಿಳೆಯರು ಇಲ್ಲಿ ಗ್ರಾಮ ಪಂಚಾಯತಿಗೆ ಬಂದೆವು. ನೀರಿನ ವ್ಯವಸ್ಥೆ ಒಟ್ಟು ಸರಿ ಇಲ್ಲ. ನಾವು ನೋಡ್ತಾ ಬೇಕಂತೂ ಹೆಬ್ಬಾಳದಾಗ ನೀರಿನ ವ್ಯವಸ್ಥೆ ಇನ್ನೂ ಮಟ್ಟ ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಆಗಲಿಲ್ಲ. ಒಂದು ತಿಂಗಳಾತಿಗೆ ನೀರು ಬಿಡೋಂಗಿಲ್ಲ. ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಿರ್ತೇವೆ ಗ್ರಾಮ ಪಂಚಾಯತಿಗೆ ಬಂದೆವು. ಇಲ್ಲಿ ನೋಡ್ರಿ ಗ್ರಾಮ ಪಂಚಾಯತಿ ಪಿ ಡಿ ಒಗಳು ಇಲ್ಲ, ಯಾವ ಸಾಹೇಬರು ಒಬ್ಬರು ಹೊಳ್ಳಿ ರೆಸ್ಪಾನ್ಸ್ ಏನೂ ಕೊಡೋಕೆ ತಯಾರಿಲ್ಲ. ಅದಕ್ಕೆ ನಾವು ಇನ್ನು ಪಂಚಾಯತಿ ಕೀಲಿ ಹಾಕಬೇಕಂತ ಲೆಕ್ಕದಾಗಿದ್ದೇವೆ ರೀ. ಎಷ್ಟು ದಿನದಿಂದ ತಮಗೆ ನೀರು ಬಂದಿಲ್ಲ ರೀ? ಒಂದು ತಿಂಗಳಾತ್ರಿ ಈಗ ನೀರು ಬಂದು, ಕುಡಿಯೋ ನೀರು ಬಂದು ಒಂದು ತಿಂಗಳಾತು. ಇಲ್ಲಿ ಪಕ್ಕದಾಗ ನದಿ ಪಕ್ಕದಾಗ ಹಿರಣ್ಯಕೇಶಿ ನದಿ ಹರಿದೈತಿ. 20 ಕಿಲೋಮೀಟರ್ದಾಗ ಹಿಡಕಲ್ ಡ್ಯಾಮ್ ಐತ್ರಿ. ಆದ್ರೂ ಕುಡಿಯೋ ನೀರಿನ ವ್ಯವಸ್ಥೆ ಆಗಂಗಿಲ್ಲ. ಎಂದು ಲೈನ್ ಹಾಕಿದಾರೆ ಆಂಬಲ್ಲ ಅವ ನೀರು ಕುಡ್ಕೊತಿದ್ದೇವೆ ಇನ್ನೂ ಮಟ್ಟ. ಆದ್ರೂ ಒಟ್ಟು ಇದುವರೆಗೆ ನೀರಿನ ಸಮಸ್ಯೆ ನಮ್ಮಲ್ಲಿ ಬಗೆಹರಿದಿಲ್ಲ ಒಟ್ಟೆ ರೀ. ಸಚಿವರು ಏನಂತಾರೆ? ಸಚಿವರು 4 ಸಲ ಆರಿಸಿ ಬಂದ್ರು. ಪೈಲ ಸಲ ಆರಿಸಿ ಬರ್ಬೇಕಾದ್ರೆ ನಾವು ನಿಮ್ಮ ಹೆಬ್ಬಾಳೂರಿಗೆ ನೀರು ತೊಗೊಂಡು ನಿಮ್ಮ ಊರಿಗೆ ಬರ್ತಂತ ಹೇಳಿದವ್ರ. ಈಗ 4 ಸಲ ಆರಿಸಿ ಕಳಿಸ್ರು ಇನ್ನೂ ಮಟ್ಟ ಈ ಕಡೆ ಏನು ಹಾಯ್ದಿಲ್ಲ. ನೀರಿನ ಬದಲು ಅವ್ರು ವಿಚಾರ ಒಟ್ಟು ಮಾಡೇ ಇಲ್ಲ ರೀ. ಮತ್ತು ಹೆಬ್ಬಾಳ ಲೀಡ್ರುಗಳು ಅವ್ರಿಗೆ ನೀರಿನ ಬದಲು ಏನು ಹೇಳ್ತಾರೋ ಇಲ್ಲೋ ಅದು ಗೊತ್ತಿಲ್ಲ ರೀ. ಈಗ ಈ ಸಂದರ್ಭದಲ್ಲಿ ಮಾದೇವಿ ಮಠಪತಿ, ಸುಶವ್ವ ಮಾಳ್ಗಿ, ಪೂಜಾ ಮಠಪತಿ, ಜಯಶ್ರೀ ಮಠಪತಿ, ಕಲ್ಲಯ್ಯ ಮಠಪತಿ ಸೇರಿದಂತೆ ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು. ಕಲ್ಲಪ್ಪ ಪಾಮ್ನಾಯಕ್, ಕೆಎಂಎಂ ಕನ್ನಡ, ಎಂ ಕನ್ಮರಡಿ. ಖಾನಾಪುರ ತಾಲೂಕಿನಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮಹತ್ವದ ಸಭೆ ಮಂಗಳವಾರ ನಡೆಯಿತು. ಖಾನಾಪುರ ತಾಲೂಕಿನಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮಹತ್ವದ ಸಭೆ ಮಂಗಳವಾರ ನಡೆಯಿತು. ಈ ಸಭೆಯಲ್ಲಿ ಪರಿಸರ ಸೂಕ್ಷ್ಮ ವಲಯದ ಕುರಿತು ಚರ್ಚಿಸಲಾಯಿತು. ಈಗಿನ ಹಾಗೂ ಮಾಜಿ ಶಾಸಕ ಪರಿಸರ ಸೂಕ್ಷ್ಮ ವಲಯಗಳ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲು ಸರ್ವಪಕ್ಷ ಸಭೆ ಕರೆಯಬೇಕು ಎಂದು ಸಭೆಯಲ್ಲಿ ಈ ಬೇಡಿಕೆಯನ್ನು ಮಂಡಿಸಲಾಯಿತು. ಗೋಪಾಲ್ ದೇಸಾಯಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿಲಾಸ್ ಬೆಳಗಾವ್ಕರ್ ಅವರು ಮಾತನಾಡಿ, ಪರಿಸರ ಸೂಕ್ಷ್ಮ ವಲಯಕ್ಕೆ ಸಂಬಂಧಿಸಿದಂತೆ ಸಮಿತಿ ಈಗಾಗಲೇ ರಸ್ತೆ ತಡೆ ನಡೆಸಿದೆ. ಸರ್ಕಾರಕ್ಕೆ ಪ್ರಾತಿನಿಧ್ಯ ನೀಡಲಾಗಿದೆ. ಈ ಪ್ರಶ್ನೆ ಮತ್ತೆ ಹುಟ್ಟಿಕೊಂಡಿದೆ. ಅಧಿಕಾರದಲ್ಲಿರುವವರು ಬೇರೆ ಬೇರೆ ಬೇಡಿಕೆಗಳನ್ನು ಇಡುತ್ತಿದ್ದಾರೆ. ಇದರಿಂದ ಜನರಲ್ಲಿ ತಪ್ಪು ತಿಳುವಳಿಕೆ ಮೂಡಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಈಗಿನ ಹಾಗೂ ಮಾಜಿ ಶಾಸಕರು ಉಪಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಸರ್ವಪಕ್ಷ ಸಭೆಗೆ ಕರೆಯಬೇಕು. ಜನರ ಹಿತದೃಷ್ಟಿಯಿಂದ ಸರಿಯಾದ ನಿರ್ಧಾರ ಕೈಗೊಂಡು ಮುಂದಿನ ಹಾದಿಯನ್ನು ನಿರ್ಧರಿಸಬೇಕು ಎಂದು ಹೇಳಿದರು. ठीक आहे. त्याच्याबरोबरीनं प्रामुख्यानं कस्तुरीरंगन अहवालाच्या बाबतीमध्ये खानापूर तालुक्यात फार मोठा गोंधळ आजच नाही, अनेक वर्षांपासून आहे. पूर्वी या ठिकाणी आम्ही रस्ता रोकोही केला होता. खानापूरला रस्ता रोको केला, विष्णूवरती मोर्चाही काढला. तेव्हा मी अध्यक्ष त्यावेळी मी रस्ता रोको केलेला होता. आणि ज्यावेळी वास्तविकता खानापूर तालुका हा जंगलाने वेगळा तालुका जंगल भागात आहे पूर्ण. आणि कस्तुरीरंगन अहवालामध्ये नेमकं काय म्हटलंय त्याचा पूर्ण फारसा सविस्तर अभ्यास कुणीच केलेला नाही. कारण इथले प्रत्येक कर्नाटक सरकार भूमिका वेगळी म्हणतंय. कर्नाटक सरकारच्या प्रतिनिधींच्या वेगवेगळ्या भूमिका येतात आणि नेमकी भूमिका सरकारमागे ठराव केला की रद्द करावा वगैरे कर्नाटकाने ठराव केला अशा बातम्या वाचल्या होत्या. पण निश्चित सरकारने हे कस्तुरीरंगन अहवाल रद्द करावा ठराव केलाय किंवा हा अंमलात कसा औषधी अंमलात आणावा ठराव केला हे कुणालाच माहिती नाही. मात्र आमच्या तालुक्यातल्या मराठी भाषिकांची गावं उठवत असताना आम्ही त्यांना विरोध केला होता की तुम्ही ह्या लोकांना संपूर्ण करणार नाही म्हणून. मात्र एक प्रश्न असा आहे की आज सरकार आपण आतापर्यंत काय निर्णय घेत आहे. कस्तुरीरंगन अहवालाच्या निमित्तानं इकोसिंचेटिव्ह झोन म्हणून त्या ठिकाणी काही जे मनोदृष्टी असू नये तिथं प्राण्यांसाठी किंवा वेगळ्या गोष्टीसाठी राखीव जागा हे असावं एक भूमिका आहे. ही भूमिका घेत असताना हे सगळं वन संरक्षण पर्यावरण संरक्षण करीत असताना त्या माणसांचा प्रश्न काय हा फार महत्त्वाचा विषय आहे. आणि खानापूर तालुक्यातल्या माणसाने आता आपण निसर्गामध्ये राहून निसर्गाशी संगनमतीनं या ठिकाणी त्याच्याशी जुळतं घेऊन आपलं आयुष्य घडलेलं आहे. आणि आज जर ते या ठिकाणी एकदम उठाव करणार असतील उठवणार असतील ते चुकीचं होईल. पण हे जर समजा करणं अत्यावश्यक जर असेल तोही मुद्दा आहे. आपण भावनेच्या वाटून चालत नाही. बदलत्या काळानुसार सगळ्या परिस्थितीनुसार समजा बदलायचा तर असा विषय असेल
तर तिथल्या स्थानिक जनतेची पहिला त्याची भूमिका घेण्याचं मत घेतलं पाहिजे. त्यांची इच्छा जाणून घेऊन तो निर्णय घेतला पाहिजे. केवळ सरकारला वाटतंय किंवा असं काय वाटतं म्हणून नाही, तर तिथल्या स्थानिक जनतेला त्यांचं प्लस मायनस काय वा त्यांना काय त्यांच्या दृष्टीनं जो काही काय त्यांना पटवून त्यांना सुद्धा पडत असेल. मला एक उदाहरण सांगतो. मी जिल्हा परिषद मेंबर होतो, सोनरपाडचे आमदार होते. त्यावेळी आमगावच्या लोकांनी ह्या समस्याचा परवाजी पहिली समज झाली. त्या सगळ्या लोकांना मी बोलून काय सांगितलं, तुमच्या गावात रस्ता करण्यासाठी फॉरेस्ट डिपार्टमेंटच्या अडचणी आहेत, एवढा मोठा रस्ता सरकार तेवढा फंड देणार नाही, त्याने तुमच्या सोयीत काय होणार, तुम्हाला अडचणच होणार. त्यापेक्षा तुम्ही सगळे चिखले क्रॉपला त्या ठिकाणी सरकार जागा होती त्या ठिकाणी तुम्ही या सगळ्यांनी किंवा सगळ्यांना 2-2 एकर सरकारी जमिनी देतो सगळ्यांना, शाळा बांधून देतो, तुम्हाला पाण्याशिवाय तुमचं गाव बसून सगळ्यांना घरवर देतो सुद्धा सांगितलं होतं. त्यातले काही लोक तेव्हा तयारी झाले. पण लोकांची भूमिका कशी आहे आता लोकांची, ते धार्मिक लोक आहेत. ते म्हणतात आमचे देव देत आहेत, आम्ही तसं येत नाही. म्हणजे ही त्यांची तेव्हाची मानसिकता. आधी मला काय बरोबर असं वाटत नाही की असेल परिस्थिती बदलली असतील कदाचित. मग हे सगळं होत असताना तिथल्या स्थानिक लोकांचं स्वतःचं त्याचं मत घेऊन त्या निर्णय घेतला तेव्हा. आणि हे करत असताना ज्यावेळी आमच्या खंडापूर तालुक्यावरती अशा काही तालुक्यावरती समस्या आलेल्या आहेत, त्यावेळी आमच्या समितीचे आमदार असतील किंवा आपण समितीचा आमदार होते मोर्चा काळामध्ये, प्रत्येक वेळा मी सुद्धा अध्यक्ष होतो, चव्हाणसाहेब अध्यक्ष होते, अनेक पक्षी अध्यक्ष होते. आम्ही सगळ्यांशी मिळतं जुळतं करून सर्व पक्षी लोकांना एकत्र घेतलंय आणि तालुक्यामध्ये राजकारण न आणता अशा समस्या तालुक्याची समस्या म्हणून सगळ्या लोकांनी एकत्र लढा दिला आहे. तेव्हा विद्यमान आमदार विठ्ठल आगेकर असतील, त्याने माझी विनंती आहे की त्याने तालुक्याचे आमदार म्हणून प्रतिनिधी म्हणून त्या बाबतीमध्ये सविस्तर त्याचा अहवाल मागून घ्यावा, त्याचा अभ्यास करावा आणि तालुक्यातल्या सर्व पक्षी कार्यकर्त्यांना नेत्यांना गोळा करून आपण तालुक्यातला आवाज त्या ठिकाणी उठवला पाहिजे. हे त्यांची जबाबदारी आहे. आणि हा जो गोंधळ निर्माण झाल्यामुळे की बाबा कस्तुरी नावाची नक्की भूमिका काय आहे, त्यांनी गावं आता परवा एक बातमी आली की 65 गावं काय उठून असं 3-4 गाव आहे. आणि कस्तुरंगा नावाबरोबर हिमगड अभयारण्य म्हणून जो दुसरा प्रोजेक्ट जो आहे त्याच्यामध्ये काही गावानंतर त्या भूमिका गावापासून तो एक विषय आहे 12 गावांचा. म्हणजे हे असं सगळं संभ्रमावस्थेत असलेलं काम आहे. यासाठी तालुक्याच्या आमदारांनी जसं महाराष्ट्र समितीने यापूर्वी सर्व पक्षांना घेऊन आपण लढे केलेले आहेत, त्या पद्धतीने त्यांनी पुढाकार घ्यावा. त्याच्या नेतृत्वाखाली सगळ्या सर्व पक्षी लोकांना एकत्र करून त्या विविध अहवाल करून घ्यावा आणि तालुक्याच्या लोकांची नक्की भूमिका आहे सगळी त्यांनी पुढाकार मांडली पाहिजे. आम्ही त्याला साथ द्यायला तयार आहोत. कारण हा प्रश्न राजकीय नाही आहे, हा आपल्या लोकांच्या जीवनमानाचा प्रश्न आहे. तेव्हा या दृष्टिकोनातून आमदारांनी सुद्धा सगळ्यांची बैठक म्हणून घ्यावी, सगळ्यांना त्या ठिकाणी लढूया. आणि ही भूमिका ही जबाबदारी आमदारांचीच आहे. तर यापुढच्या आमदारांनी सुद्धा आम्ही त्यांना करावं सांगितलं, आमच्या आमदारांनी केलं नाही. तेव्हा यावेळी सुद्धा आमदारांनी करावं अशी त्यांना विनंती आहे. आणि आपण आपल्या तालुक्याच्या जनतेवर राहिलं पाहिजे, सरकारबरोबर नाही. सरकार तिथं अशी जनताशील सरकार आहे, तेव्हा आपल्या तालुक्या जनतेबरोबर आम्ही राहिलं पाहिजे. त्या दृष्टीनं आमदारांनी विचार करावा एवढं मला माहिती. ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚೇತನ್ ಲಕ್ಕೇಬೇಲ್ಕರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿಯ ನಾರ್ಗಿ ಗ್ರಾಮದ ಹೊರವಲಯದಲ್ಲಿ ನಡೆದ ಭಯಾನಕ ಕಾರ್ಖಾನೆಗೆ ಬೆಂಕಿ ಅವಘಡದಲ್ಲಿ ಗಾಯಗೊಂಡ ಕಾರ್ಮಿಕರ ಕುಟುಂಬಸ್ಥರ ಮನೆಗೆ ಡಾಕ್ಟರ್ ಹಿತಾ ಮೃಣಾಲ್ ಭೇಟಿ ನೀಡಿದರು. ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದ ಹೊರವಲಯದಲ್ಲಿರುವ ಸ್ನೇಹಂ ಅಂತಾರಾಷ್ಟ್ರೀಯ ಇನ್ಸುಲಿನ್ ಟೇಪ್ ಉತ್ಪಾದನಾ ಕಾರ್ಖಾನೆಗೆ ಬೆಂಕಿ ತಗುಲಿದ ಪ್ರದೇಶಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೊಸೆ ಡಾಕ್ಟರ್ ಹಿತಾ ಮೃಣಾಲ್ ಬುಧವಾರ ಭೇಟಿ ನೀಡಿ ಅವಶೇಷದಲ್ಲಿ ಸಿಲುಕಿರುವ ಯಲ್ಲಪ್ಪನ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಗಳೂರಿನಲ್ಲಿ ಇಲ್ಲದಿರೋದ್ರಿಂದ ನಾನು ಬಂದಿದ್ದೇನೆ. ಮೃತರ ಕುಟುಂಬಕ್ಕೆ ಹಾಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ವೈಯಕ್ತಿಕವಾಗಿ ಹಾಗೂ ಸರ್ಕಾರದಿಂದ ಪರಿಹಾರ ಕೊಡಿಸಲಾಗುವುದು ಎಂದರು. ಇದು ದುರ್ದೈವ, ಇಂಥ ಒಂದು ಘಟನೆ ಆಗಬಾರ್ದಿತ್ತು. ನಮ್ಮ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ನವರು ಬೆಂಗಳೂರಿನಲ್ಲಿದ್ದಾರೆ, ಅದಕ್ಕಾಗಿ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೃತರ ಕುಟುಂಬಸ್ಥರ ಜೊತೆ ಇರ್ತಾರೆ ಹಾಗೂ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಸಹಾಯ ಆಗಲಿ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಮತ್ತು ಎಲ್ಲಿ ಇನ್ಸಿಡೆಂಟ್ ಹೇಗಾಯಿತು, ಯಾವ ಸೇಫ್ಟಿ ಪ್ರಿಕಾಷನ್ ಫೇಲ್ ಆಯಿತು, ಅದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನು ಮಾಡಿಸ್ಕೊಡ್ತಾರೆ ಅಂತ ಹೇಳ್ತೇನೆ ನಾನು. ಕರ್ನಾಟಕ ಸರ್ಕಾರದಿಂದ ಯಾವ ರೀತಿ ಯಾವ ಪರಿಹಾರ ಸಹಾಯ ಮಾಡಿಕೊಡ್ಬೋದು ಅದನ್ನೆಲ್ಲ ಮಾಡ್ಕೊಡ್ತಾರೆ. ನಮ್ಮ ಮನೆಗೆ ಆಸರೆಯಾಗಿದ್ದ ಒಬ್ಬನೇ ಮಗ ಮೃತಪಟ್ಟಿದ್ದಾನೆ. ಈಗ ನಮಗೆ ನ್ಯಾಯ ಕೊಡಿಸಬೇಕೆಂದು ಅವಶೇಷದಲ್ಲಿ ಸಿಲುಕಿರುವ ಯಲ್ಲಪ್ಪನ ಕುಟುಂಬಸ್ಥರು ಡಾಕ್ಟರ್ ಹಿತಾ ಮುಂದೆ ಗೋಳಾಡಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಸ್ನೇಹಂ ಅಂತಾರಾಷ್ಟ್ರೀಯ ಇನ್ಸುಲಿನ್ ಟೇಪ್ ಕಾರ್ಖಾನೆಗೆ ಬೆಂಕಿ ಹತ್ತಿದ ಕಾರಣ ಸುಟ್ಟು ಕರಕಾಲದ ಯಲ್ಲಪ್ಪ. ಸುಟ್ಟು ಕರಕಾಲಾಗಿ ಹೆತ್ತ ತಂದೆಯ ಕೈಚೀಲದಲ್ಲಿ ಯಲ್ಲಪ್ಪನ ಅವಶೇಷ. ಮುಡಾ ಹಗರಣ ಬಿಜೆಪಿ ಪಾದಯಾತ್ರೆ ಕುರಿತು ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಬಿಜೆಪಿಯವರಿಗೆ ಆರೋಪ ಮಾಡಲು ಹಕ್ಕಿದೆ. ಸಿಎಂ ವಿರುದ್ಧದ ಆರೋಪಗಳು, ಸತೀಶ್ ಜಾರಕಿಹೊಳಿ ಪ್ರತಿಸ್ಪಂದನೆ. ಖಾನಾಪುರದಲ್ಲಿ ಕುಸಿದ ಮನೆಗಳನ್ನು ಪರಿಶೀಲಿಸಿದ ಅಂಜಲಿ ನಿಂಬಾಳ್ಕರ್. ಬಿಡಿ ಗೊಳ್ಳಿಹಾಲಿ ಹೊಸಟ್ಟಿಯಲ್ಲಿ ಕುಸಿದ ಮನೆಗಳ ಪರಿಶೀಲನೆ. ಕುಸಿದ ಮನೆಗಳನ್ನು ಪರಿಶೀಲಿಸಿ ಸಂತ್ರಸ್ತ ನಾಗರಿಕರಿಗೆ ಪರಿಹಾರ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಬೆಳಗಾವಿ ಸುದ್ದಿವಾಹಿನಿ. ಧನ್ಯವಾದಗಳು.